ಈ ಬಹು ಆಯಾಮದ ಎರಡು ಚರ್ಚೆಗಳ ಚೌಕಟ್ಟನ್ನ ನಿರ್ಧರಿಸೋ ಆ 4 ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಇಲ್ಲಿಯವರೆಗೂ ರಾಜಕೀಯ ಮೈದಾನವಾಗಿ ಪರಿಣಮಿಸಿದ ಸ್ಯಾಂಟ್ರೋ ರವಿ ಪ್ರಕರಣ ಬಂಧನದ ನಂತರ ಯಾವ ಆಯಾಮ ಪಡೆಯಲಿದೆ? ಆಗ್ಲೇ ಹೇಳಿದಾಗೆ ಬಂಧನಕ್ಕೂ ಮುಂಚೆ ಒಂದು ರೀತಿ ರಾಜಕಾರಣ ಇತ್ತು, ಅದು ಅಡ್ವಾಂಟೇಜ್ ಆಪೋಸಿಷನ್. ಬಂಧನದ ನಂತರ ಇದು ಅಡ್ವಾಂಟೇಜ್ ಸರ್ಕಾರ ಆಗುತ್ತಾ ಅಥವಾ ಸಮಾನವಾದ ಅವಕಾಶ ಎರಡೂ ಕಡೆಗಳಿಗೆ ಸಿಗತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ. ಆಡಳಿತ ಪಕ್ಷದ ಹಲವು ನಾಯಕರ ಜೊತೆ ಫೋಟೋವನ್ನ ಅಸ್ತ್ರವಾಗಿಸಿ ಬಳಸಿದ ವಿಪಕ್ಷ ಬಂಧನದ ನಂತರ ಏನು ಹೇಳುತ್ತೆ? ಇಲ್ಲಿವರೆಗೂ ಏನು ಹೇಳ್ತಿದ್ರೆ ನಿಮ್ಮ ಆತ್ಮೀಯತೆ ಇದೆ, ನೀವೇ ಒಂದು ರೀತಿಯಲ್ಲಿ ಅವ್ರಿಗೆ ರಕ್ಷಣಾ ಕವಚ ಅನ್ನೋ ಆರೋಪವನ್ನು ಎದುರಿಸ್ತಿತ್ತಲ್ಲ ಸರ್ಕಾರ, ಈಗ ಬಂಧನ ಮಾಡಿ ಒಂದು ರೀತಿಯಲ್ಲಿ ಆ ಕವಚವನ್ನು ಕಳಚಿ ಬಿಸಾಕ್ತಾ ಅಂತ. ಇನ್ನು ತಮ್ಮದೇ ದಾಟಿಯ ರಾಜಕಾರಣ ಅನುಸರಿಸುವ ಸಿದ್ದರಾಮಯ್ಯನವರು ದೈವ ಇಚ್ಛೆಯನ್ನ ಪರಿಗಣಿಸ್ತಾರ? ಈ ಪ್ರಶ್ನೆಗೆ ಉತ್ತರ ಬೇರೆಯವರು ಬೇರೆ ರೀತಿನಲ್ಲಿ ಕೊಡ್ತಾರೆ. ಆದರೆ ಇವತ್ತು ಚರ್ಚೆನಲ್ಲಿ ಏನಾಗುತ್ತೆ ಕಾದ್ ನೋಡೋಣ. ಇನ್ನು ಎರಡನೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಸಾಧ್ಯತೆ, ನಿರಂತರ ಚರ್ಚೆಯ ನಡುವೆ ಈ ಬೆಳವಣಿಗೆಯನ್ನು ನಾವು ಹೇಗೆ ವಿಶ್ಲೇಷಿಸಬಹುದು? ಇದು ಬಹಳ ಒಂದು ಗಂಭೀರ ಹಂತ. ಈಗಾಗಲೇ ಒಂದಷ್ಟು ಸಮೀಕ್ಷೆಗಳಿದೆಯಂತೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಿದ್ದಾರೆ. ಕೋಲಾರದಲ್ಲಿ ಸ್ಪರ್ಧೆ ಏನೋ ಓಕೆ, ಕೆಲವರು ಹೇಳ್ತಾರೆ ಹರಕೆ ಕುರಿ ಆಗ್ಬಿಡ್ತಾರೆ ಸಿದ್ದರಾಮಯ್ಯನವರು. ಹರಕೆ ಕುರಿ ಆಗೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ದೈವ ಇಚ್ಛೆ ಅಥವಾ ದೈವ ಸಲಹೆ ಏನಿತ್ತು ಅದನ್ನು ಪರಿಗಣಿಸ್ತಾರ ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ. ಮುಂಚೆ ನಾವು ಫಸ್ಟ್ ಟಾಪಿಕ್, ಸ್ಯಾಂಟ್ರೋ ಸೀಸ್, ಇಂಜಿನ್ನು ಸೀಸು, ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ, ಕೀಲಿ ಇವತ್ತು ಪೊಲೀಸರ ಕೈಯಲ್ಲಿ. ಆಗಿದ್ದ ಅರೆಸ್ಟು ಗುಜರಾತ್ನಲ್ಲಿ, ತಪ್ಪಿಸ್ಕೊಂಡಿದ್ದು ಮೈಸೂರಿನಿಂದ. ಈ ಕ್ಷಣ ನಮಗೆ ಬರ್ತಿರುವಂಥ ಬ್ರೇಕಿಂಗ್ ಸುದ್ದಿ, ಸ್ಯಾಂಟ್ರೋ ರವಿ ಸಂಬಂಧಿತ ಬ್ರೇಕಿಂಗ್ ಸುದ್ದಿ. ಅಷ್ಟಕ್ಕೂ ಅರೆಸ್ಟ್ ಆಗಿದ್ದು ವಡೋದರಾದಲ್ಲಿ, ಅಹಮದಾಬಾದ್ಗೆ ಕರ್ಕೊಂಡು ಬಂದಿದ್ದಾರೆ. ಸ್ಯಾಂಟ್ರೋ ರವಿ ಸೇರಿ ಒಟ್ಟು 3 ಬಂಧನ ಆಗಿದೆ. ಅದರಲ್ಲಿ ಒಬ್ಬರು ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ್, ಮತ್ತೊಬ್ಬರು ಸತೀಶ್, ಮತ್ತೊಬ್ಬರು ರಾಮ್ಜಿ ಅವ್ರನ್ನ ನೋಡಿದ್ರೆ ಸ್ಥಳೀಯರಂತೆ ಕಾಣ್ತಾರೆ, ಅಂದರೆ ಗುಜರಾತಿನ ಸ್ಥಳೀಯರು. ಅವರ ಒಂದು ಸಹಾಯದಿಂದ ಸ್ಯಾಂಟ್ರೋ ರವಿ ಬಹುಶಃ ಎಲ್ಲಿ ತಾನು ಅವತ್ಕೊಂಡಿರ್ಬೋದು, ಎಲ್ಲಿ ಗಮನ ಸೆಳೆದೇ ಇರ್ಬೋದು ಅನ್ನೋ ಆ ಮಾಹಿತಿ ಜೊತೆಗೆ ಸಹಾಯವನ್ನು ಪಡ್ಕೊಳ್ತಿದ್ರು ಅಂತ ಅನಿಸುತ್ತೆ. ಈ ಸತೀಶ್ ಅನ್ನೋರು ಕರ್ನಾಟಕದವರೇ, ಅವರು ಕೂಡ ಅಲ್ಲಿ ಬಂಧನ ಆಗಿದ್ದಾರೆ. ಈಗ ನಮಗೆ ಸಿಗ್ತಿರುವಂಥ ಮತ್ತೊಂದು ಸುದ್ದಿ, ಕರ್ನಾಟಕದ ಪೊಲೀಸ್ ತಂಡ ಈಗಾಗಲೇ ಗುಜರಾತ್ ಅಹಮದಾಬಾದ್ ರೀಚ್ ಆಗಿದೆ. ಆ ತಂಡ ಈಗ ಅಹಮದಾಬಾದ್ ಕ್ರೈಮ್ ಬ್ರಾಂಚ್ ಜೊತೆ ಸಂಪರ್ಕದಲ್ಲಿ ಕೂಡ ಇರುವಂಥದ್ದು. ನೀವು ನೋಡ್ತಿದ್ದೀರಿ ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ವಿಜುವಲ್, ಫಸ್ಟ್ ವಿಜುವಲ್. ಈ 3 ಜನ ಬಂಧಿತರು ಯಾರಿದ್ದಾರೆ, ಸ್ಯಾಂಟ್ರೋ ರವಿ, ಆ 3 ಜನರ ಪೈಕಿ ನಿಮಗೆ ಬಲಭಾಗದಲ್ಲಿ ಕಾಣ್ತಿರುವಂಥ ವ್ಯಕ್ತಿ, ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ, ಸ್ಯಾಂಟ್ರೋ ರವಿ ವಿತೌಟ್ ವಿಗ್ಗು. ಇದು ಕೂಡ ಒಂದು ರೀತಿಯಲ್ಲಿ ಅವರ ಸ್ಟ್ರಾಟಜಿ ಆಗಿತ್ತು, ತನ್ನನ್ನು ಗುರುತಿಸಬಾರ್ದು ಯಾರೂ. ಫೋಟೋಗಳು ಎಲ್ಲ ಕಡೆ ಹರಿದಾಡ್ತಿದ್ವು, ಹಾಗಾಗಿ ಸುಲಭವಾಗಿ ಅವ್ರನ್ನ ಗುರುತಿಸಬಾರ್ದು ಅನ್ನೋ ಕಾರಣದಿಂದ ವಿಗ್ಗನ್ನ ಕಳಚಿ ಮೀಸೆಯನ್ನು ಬೋಳಿಸಿ ತನ್ನದೇ ಆದ ಹೊಸ ಒಂದು ರೂಪವನ್ನು ಪಡ್ಕೊಂಡಿದ್ದಂಥ ಸ್ಯಾಂಟ್ರೋ ರವಿ. ಮಧ್ಯ ಇರೋವಂಥದ್ದು ರಾಮ್ಜಿ, ಅವ್ರನ್ನ ನೋಡಿದ್ರೆ ಸ್ಥಳೀಯರಂತೆ ಕಾಣ್ತಾರೆ, ನಮಗಿರೋ ಮಾಹಿತಿ ಕೂಡ ಅವರು ಸ್ಥಳೀಯರು ಅಂತ. ಇನ್ನು ಎಡಭಾಗದಲ್ಲಿ ಸತೀಶ್ ಈಗ ನಮಗೆ ಗೊತ್ತಾಗ್ತಿರೋ ಹಾಗೆ ಸ್ಯಾಂಟ್ರೋ ರವಿಯ ಸ್ನೇಹಿತರು. ಈ ಒಂದು ಕಳೆದ ಕೆಲವು ದಿನಗಳಲ್ಲಿ ಅವರಿಗೆ ಸಾಥ್ ಕೊಟ್ಟಂತ ವ್ಯಕ್ತಿ, ಅದು ಕೂಡ ಕಾನೂನಿನ ಪ್ರಕಾರ ಅಪರಾಧವಾಗುತ್ತೆ. ಹಾಗಾಗಿ ಅವರು ಕೂಡ ಶಿಕ್ಷೆಗೆ ಒಳಪಡಬೇಕಾಗುತ್ತೆ. ಸದ್ಯಕ್ಕೆ FIR ನಲ್ಲಿ ಅವರ ಒಂದು ಹೆಸರ ಉಲ್ಲೇಖ ಇಲ್ಲದೆ ಇರ್ಬೋದು, ಆದರೆ FIR ಇದ್ದಂಥ ವ್ಯಕ್ತಿ, ಅರೆಸ್ಟ್ ಆಗಬೇಕಾದಂಥ ವ್ಯಕ್ತಿಗೆ ಸಹಾಯ ಮಾಡಿದಂಥ ಆರೋಪದ ಅಡಿಯಲ್ಲಿ ಇವರ ಮೇಲೂ ಕೂಡ ಒಂದು ಕೇಸ್ ದಾಖಲಾಗುತ್ತೆ. ಇನ್ನು ಬರೋ ದಿನಗಳಲ್ಲಿ ಅದರ ಪರಿಣಾಮವನ್ನು ಅವರು ಎದುರಿಸಬೇಕಾಗುತ್ತೆ. ನೀವು ನೋಡ್ತಿದ್ದೀರಾ ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ವಿಜುವಲ್, ಅಹಮದಾಬಾದ್ ಕ್ರೈಮ್ ಬ್ರಾಂಚಿನ ಆ ಒಂದು ಕಚೇರಿಯಿಂದ ನಾವು ನಿಮಗೆ ತರ್ತಿರುವಂಥ ಈ ದೃಶ್ಯಗಳು. ಸ್ಯಾಂಟ್ರೋ ರವಿ ಅಲಿಯಾಸ್ KS ಮಂಜುನಾಥ್ ಅವರ ಬಂಧನದ ದೃಶ್ಯ. ಅಷ್ಟಕ್ಕೂ ನಮಗೆ ಗೊತ್ತಾಗ್ತಿರುವಂಥದ್ದು, ಇದು ಅಹಮದಾಬಾದಿನ ಹೊರವಲಯದಲ್ಲಿ ಎಲ್ಲೋ ಇದ್ರೂ ನಿಜ, ಆದರೆ ಅರೆಸ್ಟ್ ಅಂತ ಒಂದಾಗಿದ್ದು ಅಂದರೆ ಪೊಲೀಸು ಇವ್ರನ್ನ ಸಂಪರ್ಕ ಮಾಡಿ ಇವ್ರನ್ನ ಹಿಡಿದಿದ್ದು ವಡೋದರ ಅನ್ನೋ ಒಂದು ಜಿಲ್ಲೆಯ ಆಸುಪಾಸಿನಲ್ಲಿ ಅಂತ ಈಗ ನಮಗೆ ಗೊತ್ತಾಗ್ತಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಪ್ರತಿನಿಧಿ ಗುಜರಾತಿನಿಂದ
ಜಾಯಿನ್ ಆಗಿ ಒಂದಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾರೆ ಅಂತ. ಆದರೆ ನೀವು ಈಗಷ್ಟೇ ನೋಡಿದ್ದೀರಿ ಮೊದಲನೇ ದೃಶ್ಯ, ಫಸ್ಟ್ ವಿಜುವಲ್, ಎಕ್ಸ್ಕ್ಲೂಸಿವ್ ವಿಜುವಲ್, KS ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿಯ ಬಂಧನದ್ದು. ಅವರ ಜೊತೆ ನಾವು ನ್ಯೂಸ್ 18ನಲ್ಲಿ ಮೊದಲು ವರದಿಯಾಗಿದ್ದು, ಅವರ ಜೊತೆ ಇನ್ನ ಇಬ್ರು ಬಂಧನ ಆಗಿದ್ದಾರೆ. ಟೋಟಲ್ ಆಗಿ 3 ಜನರ ಬಂಧನ ಆಗಿದೆ. ಅದರಲ್ಲಿ ರಾಮ್ಜಿ ಅನ್ನೋ ವ್ಯಕ್ತಿಯ ಹೆಸರನ್ನ ನ್ಯೂಸ್ 18 ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ವಿ. ಆ ರಾಮ್ಜಿ ಒಬ್ಬ ಸ್ಥಳೀಯ ವ್ಯಕ್ತಿ, ಸಹಾಯ ಮಾಡಿದ್ದಾರೆ KS ಮಂಜುನಾಥ್ಗೆ. ಇದೇ ರೀತಿ ಈ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ್ ಎಲ್ಲೇ ಹೋದ್ರು ಸ್ಥಳೀಯವಾಗಿ ಒಬ್ಬರನ್ನ ಪರಿಚಯ ಮಾಡಿಕೊಂಡು ಅವರಿಂದ ಸಹಾಯ ಪಡ್ಕೊಂಡಿರುವಂಥದ್ದನ್ನ ನಾವು ಈಗಾಗಲೇ ಪೊಲೀಸರ ಬಾಯಲ್ಲೂ ಕೇಳಿದ್ದೀವಿ. ತನಿಖೆಯ ಆ ಒಂದು ಡೀಟೇಲ್ಸ್ ಅಲ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಎಲ್ಲಿಂದ ಶುರು ಆಯ್ತಿದು? ಇದು ಎಲ್ಲಿಂದ ಶುರು ಆಯಿತು ಅಂದರೆ ಮೊದಲನೇದಾಗಿ 6 ತಿಂಗಳ ಹಿಂದೆನೇ ಶುರು ಆಗಿತ್ತು. ಆದರೆ ಇದು ಒಂದು ರೀತಿಯಲ್ಲಿ ತೀವ್ರ ಸ್ವರೂಪ ಪಡೆದಿದ್ದು ಮೈಸೂರಿನಲ್ಲಿ ಸ್ಯಾಂಟ್ರೋ ರವಿಯ 2ನೇ ಪತ್ನಿ ಹೋಗಿ ನನಗೆ ಬಲವಂತ ಮಾಡಿ ಗರ್ಭಪಾತ ಮಾಡಿಸಿದ್ದಾರೆ, ನನಗೆ ನನ್ನ ತಂಗಿಗೆ ಕಿರುಕುಳ ಕೊಟ್ಟಿದ್ದಾರೆ, ನಮಗೆ ಬೇರೆ ಬೇರೆ ರೀತಿಯ ಅಶ್ಲೀಲ ವರ್ತನೆಯನ್ನು ಅಂದರೆ ಅವ್ರಿಗೆ ಸಹಕರಿಸಬೇಕು ಅನ್ನೋ ರೀತಿಯಲ್ಲಿ ಅವರು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ನಡೆಸಿದ್ದಾರೆ. ಹೀಗಾಗಿ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನೋ ಒಂದು ದೂರನ್ನು ಮೈಸೂರಿನ ಒಂದು ಪೊಲೀಸ್ ಠಾಣೆಯಲ್ಲಿ ಕೊಡ್ತಾರೆ. ಇದಕ್ಕೆ ಅವರಿಗೆ ಬೆಂಬಲ ಕೊಟ್ಟಿದ್ದು ಒಡನಾಡಿ ಸಂಸ್ಥೆ. ಅದಾದ ನಂತರ ನಮಗೆ ಗೊತ್ತಾಗುತ್ತೆ 6 ತಿಂಗಳ ಹಿಂದೆನೆ ಒಡನಾಡಿ ಸಂಸ್ಥೆ ರಾಜ್ಯದ DGIGP ಅವರ ಕಚೇರಿಗೆ ಒಂದು ಇಮೇಲ್ ಅನ್ನು ಬರೆದಿರ್ತಾರೆ. ಆ ಇಮೇಲ್ನಲ್ಲಿ ಅವರು ಹೇಳಿರ್ತಾರೆ ಕೂಡ, ಈ ರೀತಿ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡೋದಕ್ಕೆ ಬಯಸ್ತೇವೆ. ಹೀಗೆ ನಮಗೆ ಗೊತ್ತಿದೆ ಈ ವ್ಯಕ್ತಿ ವೇಶ್ಯಾವಾಟಿಕೆ ಮತ್ತು ಅಕ್ರಮ ವರ್ಗಾವಣೆ, ಅದ್ರ ಮೂಲಕ ಹಣ ಸಂಪಾದನೆ, ಈ ಹಣದ ಒಂದು ಅಕ್ರಮ ವರ್ಗಾವಣೆ, ಈ ರೀತಿಯ ಬೇರೆ ಬೇರೆ ದಂಧೆಯಲ್ಲಿ ಈ ಮನುಷ್ಯ ನಿರತರಿದ್ದಾರೆ. ಇವರನ್ನ ನೀವು ಹಿಡಿಬೇಕು, ಕಾನೂನು ಬಾಹಿರ ಚಟುವಟಿಕೆಗಳ ಆರೋಪವನ್ನು ಎದುರಿಸಿದ್ದಾರೆ, ಇವ್ರಿಗೆ ಒಂದು ಕ್ರಿಮಿನಲ್ ಇತಿಹಾಸ ಕೂಡ ಇದೆ. ಇಷ್ಟೆಲ್ಲ ಡೀಟೇಲನ್ನು ಆ 6 ತಿಂಗಳ ಹಿಂದೆ ಬರೆದಂಥ ಇಮೇಲ್ನಲ್ಲಿ ಒಡನಾಡಿ ಸಂಸ್ಥೆ DGIGPಗೆ ಪೊಲೀಸರಿಗೆ ತಿಳಿಸ್ಕೊಡುವಂಥ ಒಂದು ಕೆಲಸವನ್ನು ಮಾಡಿರ್ತಾರೆ. ಅದೇ ರೀತಿ ಇವರ ಒಂದು ಸ್ಟೈಲ್ ಆಫ್ ಆಪರೇಷನ್, ಇವರ ವರ್ಕಿಂಗ್ ಸ್ಟೈಲ್ ಹೇಗಿತ್ತು? ದೊಡ್ಡ ದೊಡ್ಡ ಏರಿಯಾನಲ್ಲಿ ಪಾಶ್ ಮನೆಗಳು, ಅಂದರೆ ಅದನ್ನು ನೋಡಿದ್ರೆ ಅಲ್ಲಿ ಯಾರು ಪ್ರಶ್ನೆನೂ ಮಾಡಬಾರ್ದು, ಅಲ್ಲಿ ಬರೋರು ಹೋಗೋರೆಲ್ಲ ದೊಡ್ಡವರು ಅನ್ನೋ ಒಂದು ಭಾವನೆಯನ್ನು ಮೂಡಿಸ್ಬಿಡ್ಬೇಕು, ಯಾರು ಪ್ರಶ್ನೆ ಮಾಡಬಾರ್ದು, ಸಂಶಯ ಅನ್ನೋದಂತೂ ಅದು ಸೆಳಿಲೇಬಾರ್ದು, ಆ ರೀತಿಯ ಒಂದು ಗಮನವನ್ನು ಸೆಳಿಬಾರ್ದು, ಆ ರೀತಿಯ ಒಂದು ಡಿಸೈನ್ ಇರುತ್ತೆ ಇವರ ಒಂದು ವರ್ಕಿಂಗ್ ಸ್ಟೈಲ್ನಲ್ಲಿ. ಅದಾದ ನಂತರ ಬಾಡಿಗೆ ಮನೆಯೇ ಆಗಿದ್ರು ಕೂಡ ಭಾಳ ದೊಡ್ಡ ದೊಡ್ಡ ಏರಿಯಾನಲ್ಲಿ ಒಳ್ಳೊಳ್ಳೆ ಮನೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಮತ್ತು ಇವರು ಮಾತಾಡೋದು ಕೂಡ ಭಾಳ ಇಂಟ್ರೆಸ್ಟಿಂಗ್. ಇವ್ರಿಗೆ ಸ್ಯಾಂಟ್ರೋ ರವಿ ಅಂತ ಹೆಸರು ಯಾಕೆ ಬಂತು ಅನ್ನೋ ಕುತೂಹಲ ಇತ್ತಲ್ಲ. ಇವರ ದಂಧೆಯಲ್ಲಿ ಇವರು ಬಳಸ್ಕೊಂಡಂಥ ಆ ಹೆಣ್ಮಕ್ಳನ್ನ ಗುರುತಿಸೋದಕ್ಕೆ ಒಂದೊಂದು ಕಾರಿನ ಮಾಡೆಲ್ಲು, ಅದಕ್ಕೆ ಒಂದು ಜೋಡಿಸಿದಂತೆ ಒಂದು ವಯೋಮಿತಿ ಕೂಡ. ಈಗ BMW ಅಂದರೆ ಒಂದು ಹೆಣ್ಮಗಳು, ಆ ಹೆಣ್ಮಗಳಿನ ವಯಸ್ಸೆಷ್ಟು, ಅದೇ ರೀತಿ ಆಡಿ ಅಂದರೆ ಏನು, ಜಾಗ್ವಾರ್ ಅಂದರೆ ಏನು, ಆ ಹುಡುಗಿಯ ವಯಸ್ಸನ್ನು ವ್ಯಾಖ್ಯಾನಿಸುವಂಥ ಕೋಡ್ ವರ್ಡ್ಗಳು. ಅಂದರೆ ಇದರಲ್ಲಿ ಏನು ಗೊತ್ತಾಗುತ್ತೆ, ಒಬ್ಬ ಹೊಸಬ್ರು ಯಾರಾದರೂ ಫೋನ್ ಮಾಡಿದ್ರೆ ಅವ್ರಿಗೆ ನೀವೆಲ್ಲ ಗೊತ್ತಿರೋದಿಲ್ಲ. ಅಲ್ಲಿಗೆ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ ಸ್ಯಾಂಟ್ರೋ ರವಿಯದ್ದು ಇದು ಹೊಸದಲ್ಲ, ಹಳೆಯ ದಂಧೆ, ಸಾಕಷ್ಟು ಗಿರಾಕಿಗಳನ್ನ ಸಾಕಿ ಬೆಳೆಸಿ ಬಳಸಿ ಇಲ್ಲಿವರೆಗೂ ಮುಂದುವರೆದಿತ್ತು ಸ್ಯಾಂಟ್ರೋ ರವಿಯ ಒಂದು ವಹಿವಾಟು. ಇದೇ ರೀತಿ ಕ್ರಿಮಿನಲ್ ಇತಿಹಾಸ ಅಂತ ನಾನು ಅವಾಗ ಹೇಳಿದೆ. 1995ರಿಂದ ಕೇಸ್ಗಳು ಬಂದಿದೆ. ಕಡೆ ಕೇಸು ಅಂದರೆ ಈಗ ಮೈಸೂರಿನಲ್ಲಿ ಆಗಿರುವಂಥದ್ದು ಒಂದು ಹೊರತುಪಡಿಸಿದ್ರೆ 2016ರಲ್ಲಿ ಕಡೆದೊಂದು ಕೇಸು ಈ ಮನುಷ್ಯನ ವಿರುದ್ಧ ರಿಜಿಸ್ಟರ್ ಆಗುತ್ತೆ. ಅದು ಕೂಡ ಸಂಜಯ್ ನಗರದಲ್ಲಿ ರಿಜಿಸ್ಟರ್ ಆಗುತ್ತೆ, ಬೆಂಗಳೂರಿನ ಸಂಜಯ್ ನಗರ. 354 ಮತ್ತು 504 ಇಂಡಿಯನ್ ಪೀನಲ್ ಕೋಡ್ IPC 354 ಮತ್ತು 504 ಅಡಿಯಲ್ಲಿ ಈ ಕೇಸ್ ರಿಜಿಸ್ಟರ್ ಆಗುತ್ತೆ. ಹೆಚ್ಚಾಗಿ ಇವ್ರ ಬಗ್ಗೆ ನಾವು ಹೇಳೋದಾದರೆ 379, 376 ಈ 2 ಸೆಕ್ಷನ್ ಅಡಿಯಲ್ಲಿ ಹೆಚ್ಚಾದ ಕೇಸ್ಗಳಿದ್ದಾವೆ. ಒಂದು ಕಳ್ಳತನ, ಇನ್ನೊಂದು ಅತ್ಯಾಚಾರ, ಬಲವಂತ, ಈ ರೀತಿ ದೌರ್ಜನ್ಯ, ಈ ರೀತಿಯ ಅಪರಾಧಗಳಿಗೆ ಸಂಬಂಧಪಟ್ಟಂತ ಸೆಕ್ಷನ್. ಒಂದು 379, ಇನ್ನೊಂದು 376. 379 ಕಳ್ತನ ಅಂದರೆ ನೀವು ಅನ್ಕೋಬೋದು ಈ ಮನುಷ್ಯ ಇಷ್ಟೆಲ್ಲ ದಂಧೆ ನಡೆಸೋನು, BMW ಜಾಗ್ವಾರನ್ನು ಕೋಡ್ ವರ್ಡ್ ಇಟ್ಕೊಂಡು ಮಾತಾಡೋನು, ಸರ್ಕಾರದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಅಧಿಕಾರಿ ವರ್ಗದಲ್ಲಿ ದೊಡ್ಡ ದೊಡ್ಡ ಸಂಪರ್ಕವನ್ನು ಬೆಳೆಸಿದಂಥವನು ಕಳ್ಳತನದ ಅವಶ್ಯಕತೆ ಏನಿರುತ್ತೆ ಅಂತ. ಒಂದೊಂದು ಪ್ರಕರಣದಲ್ಲೂ ಕಳ್ಳತನದ ವ್ಯಾಖ್ಯಾನ ಬೇರೆ ಬೇರೆ ರೀತಿ ಇದೆ.
ಒಮ್ಮೆ ಅದ್ಯಾವುದೋ ಫೈನಾನ್ಸ್ ಕಂಪನಿ ನಡೆಸ್ತಿರ್ತಾರೆ, ಆ ಸಂದರ್ಭದಲ್ಲಿ ಯಾರೋ ಒಬ್ರು ದುಡ್ಡು ತಗೊಂಡಿರ್ತಾರೆ, ಕೊಡದೇ ಇದ್ದವ್ರ ಹತ್ರ ಹೋಗಿ ಬಲವಂತವಾಗಿ ಇವರ ರೌಡಿ ಪುಡಾರಿಗಳನ್ನ ಬಳಸಿ ಅವ್ರ ಮನೆಯಲ್ಲಿ ಇದ್ದಂಥ ಆಸ್ತಿ ಪಾಸ್ತಿ ಅಂದರೆ ಗಾಡಿ ಇನ್ನೊಂದು ಮತ್ತೊಂದನ್ನ ಜಪ್ತಿ ಮಾಡ್ಕೊಂಡು ಬಂದ್ಬಿಡೋದು ಅಕ್ರಮವಾಗಿ. ಒಮ್ಮೊಮ್ಮೆ ಸ್ಥಳೀಯ ಪೊಲೀಸರ ಸಹಾಯವನ್ನು ಕೂಡ ಪಡ್ಕೊಂಡಿರ್ತಾರೆ. ಅದಾದ ನಂತರ ಕಂಪ್ಲೇಂಟ್ ಆದಾಗ ಪೊಲೀಸರಿಗೂ ಅನಿವಾರ್ಯತೆ. ಹಾಗಾಗಿ ಸೂಟೇಬಲ್ ಆಗುವಂಥ ಒಂದು ಸೆಕ್ಷನ್ ಅಂದರೆ ಆ ಸಂದರ್ಭದಲ್ಲಿ ಅದು 379 ಕಳ್ಳತನದ ಸೆಕ್ಷನ್ ಅಡಿಯಲ್ಲೇ ಇವ್ರನ್ನ ಬುಕ್ ಮಾಡಲಾಗುತ್ತೆ. ಬಹುತೇಕವಾಗಿ ಇವರು ಇಲ್ಲಿವರೆಗೂ ಇವ್ರ ಮೇಲೆ ಇದ್ದಂಥ ಕೇಸ್ನೆಲ್ಲ ಒಂದಾಗೊಂದು ನಿವಾರಿಸ್ಕೊಳ್ತಾ ಬರ್ತಾರೆ. ಸದ್ಯಕ್ಕೆ ಇರೋದು ಈ ಮೈಸೂರು ಕೇಸನ್ನ ಬಿಟ್ಟರೆ ಒಂದೇ ಒಂದು ಆಕ್ಟಿವ್ ಕೇಸ್ ಇರುವಂಥದ್ದು ಇವ್ರ ಮೇಲೆ. ಇನ್ಫ್ಯಾಕ್ಟ್ 2005 ADGP ಅಲೋಕ್ ಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯ ಸಂದರ್ಭದಲ್ಲೇ ಮತ್ತೊಮ್ಮೆ ಅದನ್ನು ಹೇಳಿದ್ದಾರೆ. 2005 ಈ ವ್ಯಕ್ತಿಯ ವಿರುದ್ಧ ಒಂದು ಗೂಂಡಾ ಕಾಯ್ದೆ ಅಡಿಯಲ್ಲಿ ಕೇಸ್ ಆಗಿರುತ್ತೆ, ಮತ್ತೆ ಒಂದು ರೌಡಿ ಶೀಟರ್ ಗೂಂಡಾ ಶೀಟ್ ಕೂಡ ಈ ವ್ಯಕ್ತಿಯ ವಿರುದ್ಧ ತೆರೆಯಲಾಗಿರುತ್ತೆ ಅಲ್ಲಿನ ಪೊಲೀಸ್ ಸ್ಟೇಷನ್ನಲ್ಲಿ. ADGP ಅಲೋಕ್ ಕುಮಾರ್ ಅವರ ಮಾತನ್ನು ಒಮ್ಮೆ ಕೇಳೋಣ. ಶ್ರಮ ವಹಿಸಿ ಒಂದು ಸಸ್ಟೈನ್ಡ್ ಎಫರ್ಟ್ ಇಂದ ಇವತ್ತು ಅವರಿಗೆ ಚೇಂಜ್ ಮಾಡಿ ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ ಹತ್ತಿರ ಅವರಿಗೆ ಹಿಡಿದಿದ್ದಾರೆ. ಈಗ ಅವರಿಗೆ ಅಲ್ಲಿ ನ್ಯಾಯಾಲಯ ಸಮ್ಮುಖದಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಅದು ಟ್ರಾನ್ಸಿಟ್ ವಾರೆಂಟ್ ತೊಗೊಳ್ತೀವಿ. ಟ್ರಾನ್ಸಿಟ್ ವಾರೆಂಟ್ ಅಲ್ಲಿಂದ ತೊಗೊಂಡು ಅವನಿಗೆ ಇಲ್ಲೇ ನಾವು ಆದಷ್ಟು ಬೇಗನೆ ನಾವು ಕರ್ಕೊಂಡು ನಾವು ಬರ್ತೀವಿ. ಮತ್ತು ಅವನ್ನ ವಿಚಾರಣೆ ಮಾಡಲಾಗತ್ತೆ ಈ ಕೇಸ್ನಲ್ಲಿ. ಡೈಲಿ ಅವನು ಇದು ಎಲ್ಲ ಜಾಗ ಚೇಂಜ್ ಮಾಡೋದು, ಕಾರ್ ಚೇಂಜ್ ಮಾಡೋದು, ಸಿಮ್ ಚೇಂಜ್ ಮಾಡೋದು, ಮೊಬೈಲ್ ಚೇಂಜ್ ಮಾಡೋದು, ಮನೆ ಚೇಂಜ್ ಮಾಡೋದು ಎಲ್ಲ ಮಾಡಿದರೂ ಕೂಡ ನಾವು ಕೂಡ ಅವ್ರಿಗೆ ಬಿಟ್ಟಿಲ್ಲ. ನಮ್ಮ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನಾವು ನೋಡಬೇಕು ಯಾರು ಈಗ ಕುಕೃತ್ಯವನ್ನೆಲ್ಲ ಮಾಡಿಕೊಂಡು ಅವ್ರಿಗೆ ಸರಿಯಾದ ರೀತಿಯಿಂದ ಒಂದು ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲಿ ಆ ಗುರಿ ಇಟ್ಕೊಂಡು ಈ ತನಿಖೆ ನಾವು ಮುಂದುವರಿಸ್ತೀವಿ. ಭಾಳ ಶ್ರಮ ವಹಿಸಿ ಒಂದು ಸಸ್ಟೈನ್ಡ್ ಎಫರ್ಟ್ ಇಂದ ಇವತ್ತು ಅವರಿಗೆ ಚೇಂಜ್ ಮಾಡಿ ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ ಹತ್ತಿರ ಅವರಿಗೆ ಹಿಡಿದಿದ್ದಾರೆ. ಈಗ ಅವರಿಗೆ ಅಲ್ಲಿ ನ್ಯಾಯಾಲಯ ಸಮ್ಮುಖದಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಅದು ಟ್ರಾನ್ಸಿಟ್ ವಾರೆಂಟ್ ತೊಗೊಳ್ತೀವಿ. ಟ್ರಾನ್ಸಿಟ್ ವಾರೆಂಟ್ ಅಲ್ಲಿಂದ ತೊಗೊಂಡು ಅವನಿಗೆ ಇಲ್ಲೇ ನಾವು ಆದಷ್ಟು ಬೇಗನೆ ನಾವು ಕರ್ಕೊಂಡು ನಾವು ಬರ್ತೀವಿ. ಮತ್ತು ಅವನ್ನ ವಿಚಾರಣೆ ಮಾಡಲಾಗತ್ತೆ ಈ ಕೇಸ್ನಲ್ಲಿ. ಡೈಲಿ ಅವನು ಇದು ಎಲ್ಲ ಜಾಗ ಚೇಂಜ್ ಮಾಡೋದು, ಕಾರ್ ಚೇಂಜ್ ಮಾಡೋದು, ಸಿಮ್ ಚೇಂಜ್ ಮಾಡೋದು, ಮೊಬೈಲ್ ಚೇಂಜ್ ಮಾಡೋದು, ಮನೆ ಚೇಂಜ್ ಮಾಡೋದು ಎಲ್ಲ ಮಾಡಿದರೂ ಕೂಡ ನಾವು ಕೂಡ ಅವ್ರಿಗೆ ಬಿಟ್ಟಿಲ್ಲ. ನಮ್ಮ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನಾವು ನೋಡಬೇಕು ಯಾರು ಈಗ ಕುಕೃತ್ಯವನ್ನೆಲ್ಲ ಮಾಡಿಕೊಂಡು ಅವ್ರಿಗೆ ಸರಿಯಾದ ರೀತಿಯಿಂದ ಒಂದು ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲಿ ಆ ಗುರಿ ಇಟ್ಕೊಂಡು ಈ ತನಿಖೆ. ಇನ್ನು ಈ ಸ್ಯಾಂಟ್ರೋ ರವಿಯ ಸ್ಯಾಂಟ್ರೋ ಸುತ್ತಾಟ ಯಾವ ರೀತಿ ಇತ್ತು? 11 ದಿನ ಒಂದು ರೀತಿಯಲ್ಲಿ ಚಳ್ಳೆ ಹಣ್ಣೆ ತಿನ್ಸಿದ್ರು. ಗೃಹ ಸಚಿವರೇ ಒಪ್ಕೊಂಡ್ಬಿಟ್ರು, ರಾಜ್ಯ ಪೊಲೀಸಿಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ರು. ಈ ಸ್ಯಾಂಟ್ರೋ ರವಿ ಅಲಿಯಾಸ್ KS ಮಂಜುನಾಥ್ ಶುರುವಾಗಿದ್ದು ಮೈಸೂರಲ್ಲಿ. ದೂರು ಬೀಳ್ತಿದ್ದಂತೆ ಗೊತ್ತಾಗೋಯ್ತು ಇದು ಗಂಭೀರ ಪ್ರಕರಣ ಇದೆ, ಕಡೆ ಪಕ್ಷ ನನ್ನನ್ನು ಕೆಲವು ದಿನಕ್ಕಾದರೂ ಇವರು ವಶಕ್ಕೆ ಪಡ್ಕೊಂಡ್ಬಿಡ್ಬೋದು, ಯಾಕೆ ಸುಮ್ಮನೆ ಈ ಮುಜುಗುರ ಅಂತ ಹೇಳಿ ಇರೋ ಪ್ರಭಾವವನ್ನು ಬಳಸಿ ತಪ್ಪಿಸ್ಕೊಂಡ್ಬಿಡೋಣ ಅನ್ನೋ ಉದ್ದೇಶದಿಂದ ಆ ಒಂದು ಆಕಾಂಕ್ಷೆ ಇಟ್ಕೊಂಡು ಮೈಸೂರಿಂದ ಹೊರಡ್ತಾರೆ. ಇವರ ಫಸ್ಟ್ ಸ್ಟಾಪ್ ಮಂಡ್ಯದಲ್ಲಿ ಸ್ಥಳೀಯರ ಜೊತೆ ಇರ್ತಾರೆ, ಸ್ನೇಹಿತರ ಜೊತೆ ಅವರ ಫಾರ್ಮ್ ಹೌಸಲ್ಲಿ ಇರ್ತಾರೆ. ಫಾರ್ಮ್ ಹೌಸಲ್ಲಿ ಇದ್ದು ಅಲ್ಲಿಂದ ಅವ್ರಿಗೆ ಯಾವಾಗ ಅನಿಸುತ್ತೆ ಇಲ್ಲೂ ಕೂಡ ಅಪಾಯ ತಪ್ಪಿದ್ದಲ್ಲ ಅಂತ ಅಲ್ಲಿಂದ ಮುಂದೆ ಹೊರಡ್ತಾರೆ ಕೇರಳನಲ್ಲಿ ಕೊಚ್ಚಿ ಅನ್ನೋ ಜಿಲ್ಲೆಯಲ್ಲಿರ್ತಾರೆ. ಆ ಕೊಚ್ಚಿನಲ್ಲೂ ಕೂಡ ತಮ್ಮ ಸ್ಥಳೀಯರಿಂದ ಅವರು ಸಹಾಯವನ್ನು ಪಡ್ಕೊಂಡಿರ್ತಾರೆ. ಇಲ್ಲಿ ನಾವು ಒಂದು ವಿಷಯವನ್ನು ಉಲ್ಲೇಖ ಮಾಡಬೇಕು. ಅವ್ರು ಎಲ್ಲೇ ಹೋದರೂ ತಮ್ಮ ಸ್ಥಳೀಯ ಕಾಂಟ್ಯಾಕ್ಟ್ಗಳನ್ನ ಬಳಸಿ ಹೊಸ ಫೋನು, ಬೇರೆ ಕಾರು, ಯಾವುದಾದ್ರು ಒಂದು ತೊಂದರೆ ಆಗದೆ ಇರೋವಂಥ ID ಕೇಳದೇ ಇರೋವಂಥ ಹೋಟೆಲ್ಗಳನ್ನು ಅಥವಾ ಸ್ಥಳೀಯ ಕಾಂಟ್ಯಾಕ್ಟ್ಗಳ ಐಡಿಯನ್ನು ಕೊಟ್ಟು ತಾವು ವಾಸ ಇರ್ತಾ ಇದ್ದಂಥ ಹೋಟೆಲನ್ನು ಆಯ್ಕೆ ಮಾಡ್ಕೊಳ್ತಿದ್ರು. ಈ ಕೇರಳಕ್ಕೆ ಹೋದ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಸುಳಿವು ಸಿಗುತ್ತೆ. ಆ ಸುಳಿವನ್ನು ಅವರು ಫಾಲೋ ಮಾಡ್ತಾ ಕೇರಳಕ್ಕೆ 2 ವಿಶೇಷ ತಂಡವನ್ನು ರಚಿಸಿ ಕೇರಳಕ್ಕೆ ಹೋಗ್ತಾರೆ. ಈಗ ಆಗಿದೆ ಅಂತ ಗೊತ್ತಾಗ್ತಿದ್ದಂತೆ ಈ KS ಮಂಜುನಾಥ್ ಕೇರಳದಿಂದ ಹೊರಟು ಉಡುಪಿಗೆ ಬಂದುಬಿಡ್ತಾರೆ. ಬಾರ್ಡರಿಂದ ಎಂಟ್ರಾಗಿ ರಾಜ್ಯವನ್ನು ಮತ್ತೊಮ್ಮೆ ಉಡುಪಿಗೆ ಬಂದುಬಿಡ್ತಾರೆ. ಉಡುಪಿನಲ್ಲಿ ಒಂದಷ್ಟು ದಿವಸ ಉಡುಪಿನಲ್ಲೂ ಸ್ಥಳೀಯರಿಂದ ಸಹಾಯ, ಯಾರು ಸಹಾಯ ಏನು ಅನ್ನೋದು ಈಗ ಬಂದ ಮೇಲೆ ಅವರ ವಶಕ್ಕೆ ತಗೊಂಡಿದ್ದಾರೆ. ಬೆಂಗಳೂರಿಗೆ ಕರ್ಕೊಂಡ್ಬಂದ ಮೇಲೆ ತನಿಖೆಗೆ ಒಳಪಡಿಸಿದ ಮೇಲೆ ಗೊತ್ತಾಗೋದಿದೆ. ಉಡುಪಿಯಿಂದ ಗೋವಾಕ್ಕೂ ಹೊಸ ವಿಶೇಷ ತಂಡಗಳು ಹೋಗ್ತವೆ. ಇಲ್ಲಿಂದ ಕರ್ನಾಟಕದಿಂದ ವಿಶೇಷ ತಂಡಗಳು ಗೋವಾಗೂ ಹೋಗ್ತವೆ. ಗೋವಾದಿಂದ ಪುಣೆಯಿಂದ ಅಂಡಮಾನ್ನಿಂದ ಎಲ್ಲಿಗೆ ಹೋದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪುಣೆಗೆ ವಾಪಸ್ ಬರ್ತಾರೆ. ಅಲ್ಲಿಂದ ಗುಜರಾತಿಗೆ ಎಂಟರ್ ಆಗ್ತಾರೆ. ಅಲೋಕ್ ಕುಮಾರ್ ಅವ್ರು ಹೇಳೋ ಪ್ರಕಾರ ಅವರು ಗುಜರಾತನ್ನ ಪ್ರವೇಶಿಸಿರೋದೇ ಇವತ್ತು. ಆದರೆ ನಮ್ಮ ಸ್ಥಳೀಯ ಮೂಲಗಳು ಹೇಳ್ತಿದ್ದಾವೆ ಬಹುಶಃ ಕಳೆದ 2 ರಿಂದ 3 ದಿನಗಳು ಅವರು ಗುಜರಾತ್ನಲ್ಲೇ ಸಂಚರಿಸ್ತಿದ್ರು. ಇವರ ಮತ್ತೊಂದು ಸ್ಟ್ರಾಟಜಿ ಏನಿತ್ತು ಅಂದರೆ, ಒಂದು ಕಡೆ ಇರಬಾರ್ದು, ಡೇ ಟೈಮಲ್ಲಿ ಸದಾ ಆನ್ ದ ಡ್ರೈವ್ ಗಾಡಿ ಓಡಿಸ್ತಾನೆ ಇರಬೇಕು. ಎಷ್ಟೇ ಅಂದರೂ ಹೆಸರಲ್ಲೇ ಒಂದು ಕಾರ್ ಇದೆಯಲ್ವಾ, ಸ್ಯಾಂಟ್ರೋ ರವಿ. ಹಾಗಾಗಿ
ಇವ್ರು ಕಾರಲ್ಲಿ ಕೂತವ್ರು ಇಳಿತಿರ್ಲಿಲ್ಲ, ಒಟ್ನಲ್ಲಿ ಗಾಡಿ ಓಡ್ತಿರ್ಬೇಕು. ಒಂದು ನಂಬರ್ ಅಂತ ಅವ್ರು ಬಳಸ್ತಿದ್ರಲ್ಲ, ಆ ನಂಬರು ಯಾವುದೇ ಒಂದು ಕಾರಣಕ್ಕೂ ಪೊಲೀಸರಿಗೆ ಸಿಕ್ಕಿದ್ದೇ ಆದರೆ ಅವ್ರಿಗೆ ಒಂದು ಲೊಕೇಶನ್ ಅಂತ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗಬಾರ್ದು. ಇನ್ಫ್ಯಾಕ್ಟ್ ಅಲೋಕ್ ಕುಮಾರ್ ಅವರು ಅದನ್ನು ಹೇಳಿದ್ರು, ಟ್ರ್ಯಾಕ್ ಮಾಡಿದಾಗ ಅವ್ರು ಇದ್ದಂಥ ಸ್ಥಳದಿಂದ ಈ ಒಂದು ಟ್ರ್ಯಾಕ್ ಮಾಡಿದಂಥ ಲೊಕೇಶನ್ 1500 ಕಿಲೋಮೀಟರ್ ದೂರದಲ್ಲಿತ್ತು. ಬಹಳ ಒಂದು ದೊಡ್ಡ ಒಂದು ಆಪರೇಷನ್ ಅನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಗುಜರಾತ್ ಪೊಲೀಸರ ಸಹಾಯದ ಜೊತೆಗೆ ಕರ್ನಾಟಕ ಪೊಲೀಸರ ಶ್ರಮಕ್ಕೆ ಅನುಗುಣವಾದಂಥ ಆ ಒಂದು ಸ್ಪಂದನೆ ಏನು ಸಿಕ್ತು ಅಹಮದಾಬಾದಿನಲ್ಲಿ, ಅದು ಬಹುಶಃ ಈ ಒಂದು ಬಂಧನದಲ್ಲಿ ಪರಿಣಮಿಸಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಇನ್ನು ಎಸ್ಕೇಪ್ಗೆ ಸ್ನೇಹಿತರೇ ಸಹಾಯ ಮಾಡಿದ್ದಾರೆ. ಆಪರೇಷನ್ ಅಹಮದಾಬಾದ್ ಅಂತ ಬಂದಾಗ ಅಷ್ಟಕ್ಕೂ ಆಪರೇಷನ್ ಅಹಮದಾಬಾದ್ ಅಂತ ನಾವು ಇಲ್ಲಿವರೆಗೂ ಹೇಳ್ತಿದ್ದೀವಿ, ಇದು ಆಪರೇಷನ್ ಅಹಮದಾಬಾದ್ ಅಲ್ಲ, ಆಪರೇಷನ್ ವಡೋದರಾ ಕೂಡ ಅಂತ ಈಗ ನಮಗೆ ಗೊತ್ತಾಗ್ತಿದೆ. ಬಂಧನ ಆಗಿರೋದು ಅಹಮದಾಬಾದಿನ ಹೊರವಲಯದಲ್ಲಿ, ಆದರೆ ವಡೋದರಾದು ಒಂದು ಆ್ಯಂಗಲ್ ಇದೆ. ಇಲ್ಲಿ ನಮ್ಮ ಗುಜರಾತಿನ ಅಂದರೆ ನ್ಯೂಸ್ 18 ಗುಜರಾತ್ ಅದರ ಕ್ರೈಮ್ ಪ್ರತಿನಿಧಿಯಾದ ನವೀನ್ ಝಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ನವೀನ್ ಝಾ ಅವರು ಈ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಮಗೆ ತಂದಿದ್ದಾರೆ. ಇದು ನೆಟ್ವರ್ಕ್ 18 ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಈಗ ನನ್ನ ಜೊತೆ ನವೀನ್ ಝಾ ಅವರು ಲೈವ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಜಿ ಅವರು ಗುಜರಾತ್ ಆಗಿರೋದ್ರಿಂದ ನಾನು ಅವ್ರ ಹತ್ರ ಹಿಂದಿನಲ್ಲೇ ಮಾತಾಡಬೇಕಾಗ್ತದೆ. ನವೀನ್ ಜಿ नमस्कार, आपको सुनाई दे रहा मेरी आवाज? निखिल बोल रहा हूं जी, नमस्कार। नवीन जी, अपना 2-3 टाइप के सवाल आ गए हमारे सामने। एक, अरेस्ट कहां पे हुआ और कोर्ट में हाजिरी हो गया क्या? कर्नाटका का टीम आ गया है वहां पे? निखिल जी देखिए, जो गिरफ्तारी है वो बड़ौदा से करीबन 100 किलोमीटर दूर वडोदरा एक जिला है, वहां पे उसकी गिरफ्तारी की गई है। और दूसरी जो सवाल आपका है कि कोर्ट में उनकी पेशी हुई कि नहीं, सामान्य तौर पे 24 आवर्स मतलब 24 घंटे से ज्यादा समय जो लगता है वहां पे ट्रांजिट रिमांड लिया जाता है। लेकिन यहाँ की जो कर्नाटक पुलिस वहां की आई है, यहाँ पे वो लोग ट्रांजिट रिमांड की बात कर रहे थे, लेकिन गुजरात पुलिस ने उन्हें बताया है कि आप रात तक में पहुंच जाएंगे, क्योंकि 9:30 बजे की फ्लाइट जो है वो कर्नाटक पुलिस की अहमदाबाद से बेंगलोर के लिए है। तो 24 आवर्स से कम समय में वो बेंगलोर कर्नाटक पहुंच जाएंगे, तो वहां पे ट्रांजिट रिमांड की जरूरत नहीं पड़ेगी। कर्नाटक कोर्ट में पेश करके रिमांड ले सकते हैं। तो फिलहाल जो जानकारी सामने आ रही है कि आज रात को 9:30 बजे जो कर्नाटक पुलिस है, 3 आरोपी जो है रामजी, जो मंजुनाथ और सतीश, तीनों को लेकर रवाना हो जाएगी। जो फॉर्मेलिटी है एक स्टेशन डायरी में एंट्री करने की, वो एंट्री करने की प्रोसीजर लगभग पूरी हो गई है। जी और ये भी सवाल था, मैंने आपसे जब पिछली बार बात किया था तो मैंने आपसे पूछा कि क्या ये रामजी लोकल है, क्या उन्होंने इनकी मदद की थी, कैसी मदद और इनका क्या है रोल? ये एक जो एपिसोड है गुजरात का, इसमें रामजी का रोल क्या है? निखिल जी, रामजी जो है वो मेन पोरबंदर डिस्ट्रिक्ट का रहने वाला है। गुजरात में एक पोरबंदर डिस्ट्रिक्ट है, वहां का रहने वाला है रामजी। और रामजी का कहना है कि उसे फंसाया जा रहा है, लेकिन जो पुलिस के बड़े ऑफिसर्स हमारे जो कह रहे हैं, अकॉर्डिंग टू सोर्स बोल सकते हैं हम, कि रामजी इसको मदद कर रहा था। क्योंकि एक बड़ी जानकारी निखिल ये सामने आई है कि मंजुनाथ इतना चालाक, मतलब इतना होशियार कह सके कि इस मामले में था कि वो कहीं पे स्टे नहीं कर रहा था, वो कहीं पे रुक नहीं रहा था, वो कंटिन्यू ट्रैवलिंग कर रहा था, मतलब कि वो बाय रोड ट्रैवलिंग किए जा रहा था। और जिसमें जो ये आरोपी है रामजी, वो उसकी मदद कहीं ना कहीं कर रहा था। ये बात हाल जो सामने आ रही है फिलहाल। जी, और कितने दिन से वो गुजरात में थे, ये इसकी जानकारी मिली है आपको? कब से हैं गुजरात में? हमको बोला जा रहा है कि आज ही उन्होंने एंटर किया गुजरात, लेकिन ऐसा दिखता तो नहीं है। ऐसा लगता है कि उन्होंने शायद पिछले 2-3 दिन गुजरात में ही गुजारे हों। तो प्लीज।
निखिल जी देखिए, एक्चुअली में जो हमारी बातचीत हुई अधिकारी के साथ, हम लोग करीबन 1 घंटा तक हमारी बातचीत हुई, लेकिन उनका कहना है कि यहाँ की जो क्राइम ब्रांच की टीम है वो ज्यादा पूछताछ नहीं कर रही है, क्योंकि पूरा मामला कर्नाटका का है, कर्नाटका को लेकर है। लेकिन जो कर्नाटका पुलिस के आला ऑफिसर्स हैं, ये भी जानकारी मिल रही है कि कर्नाटका के जो गृह मंत्रालय के तरफ से गुजरात के गृह मंत्रालय को फोन भी किया गया है, शुक्रिया माना गया है। तो कहीं ना कहीं जो सारी केस की इन्वेस्टिगेशन है वो कर्नाटका पुलिस के पास है। तो गुजरात जो क्राइम ब्रांच है अहमदाबाद, उन्होंने जो रोल उनका था उनको पकड़ के देने का वो करीबन पूरा कर दिया। लेकिन जो प्राथमिक जो माहिती है कि ये लोग गुजरात में ट्रैवलिंग कर रहे थे, कहीं स्टे की अभी तक कोई इंफॉर्मेशन सामने नहीं आई है। निखिल। नवीन झा जी बहुत बहुत धन्यवाद। ये होता है एक नेटवर्क का टीम स्पिरिट और स्ट्रेंथ। कर्नाटका का केस गुजरात जा पहुंचता है, गुजरात में हल भी होता है, अरेस्ट भी होता है, और वो इंफॉर्मेशन पहले आता है न्यूज 18 गुजरात में और न्यूज 18 कन्नड़ा में। थैंक यू नवीन झा जी, आपकी मदद के लिए धन्यवाद, आपका समय के लिए थैंक यू। ನವೀನ್ ಅವರು ನಮ್ಮ ಗುಜರಾತ್ ಚಾನಲಿನ ಕ್ರೈಮ್ ಪ್ರತಿನಿಧಿ, ಅವ್ರು ಹೇಳ್ತಿದ್ದಾರೆ, ಕ್ರೈಮ್ ಬ್ಯೂರೋ ಪ್ರತಿನಿಧಿ ಅವ್ರು ಹೇಳ್ತಿದ್ದಾರೆ, ಕಳೆದ ಎಷ್ಟು ದಿನದಿಂದ ಇವರು ಗುಜರಾತ್ನಲ್ಲಿ ಇದ್ರು ಅನ್ನೋ ಖಚಿತ ಮಾಹಿತಿ ಈಗಲೂ ಸಿಗಲಿಲ್ಲ. ಇದು ಕರ್ನಾಟಕದ ಪ್ರಕರಣ ಆಗಿರೋದ್ರಿಂದ ಹೆಚ್ಚಿನ ತನಿಖೆಯಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಭಾಗವಹಿಸ್ತಿಲ್ಲ, ಆ ತನಿಖೆಯ ಪ್ರಕ್ರಿಯೆಯನ್ನು ಶುರುನೂ ಮಾಡಲಿಲ್ಲ. ಈಗ ಕಾನೂನಿನ ಪ್ರಕಾರ ಯಾರನ್ನೇ ಬಂಧನಕ್ಕೆ ಒಳಪಡಿಸಿದ್ರಲ್ಲಿ ಮುಂದಿನ 24 ಗಂಟೆಯ ಅವಧಿಯ ಒಳಗೆ ಒಂದು ನ್ಯಾಯಾಧೀಶರು ಅಥವಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಆದರೆ ಇಲ್ಲಿ ಪ್ರಕರಣ ಮತ್ತೊಂದು ರಾಜ್ಯದಾಗಿರೋದ್ರಿಂದ ಮತ್ತೆ 24 ಗಂಟೆ ಪೂರ್ಣಗೊಳ್ಳೋದಕ್ಕೆ ಇನ್ನೂ ಸಮಯ ಇರೋದ್ರಿಂದ ಒಂದು ಸ್ಥಳೀಯವಾಗಿ ಬಂಧನ ಆಗಿರೋದಕ್ಕೆ ಅಧಿಕೃತವಾಗಿ ಒಂದು ದಾಖಲೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿನ ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ, ಬಹುಶಃ ಈ ಒಂದು ಪ್ರಕರಣದಲ್ಲಿ ಅಹಮದಾಬಾದ್ ಕ್ರೈಮ್ ಬ್ರಾಂಚ್ನಲ್ಲಿ ಅಲ್ಲಿ ಒಂದು ಮೆನ್ಷನ್ ಮಾಡಲಾಗುತ್ತೆ, ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಲಾಗುತ್ತೆ. ಅದಾದ ನಂತರ ಅಧಿಕೃತವಾಗಿ ಇವರ ಕಸ್ಟಡಿಯನ್ನು ಕರ್ನಾಟಕದ ಪೊಲೀಸ್ ತಂಡ ಅಲ್ಲಿ ಏನು ಈಗ ತಲುಪಿದ್ದಾರೆ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ. 9:30ಗೆ ಅಹಮದಾಬಾದಿಂದ ಬೆಂಗಳೂರಿಗೆ ಒಂದು ಫ್ಲೈಟ್ ಇದೆ. ಸರಿಸುಮಾರು 11:30 ಮಧ್ಯ ಅವರು ಬೆಂಗಳೂರು ರೀಚ್ ಆಗ್ತಾರೆ. ಅದಾದ ನಂತರ ನಾಳೆ ಮಧ್ಯಾಹ್ನದವರೆಗೂ ಅಧಿಕೃತವಾಗಿ ಬಂಧನ ಅಂತ ಘೋಷಣೆ ಆಗಿರೋದು ಇವತ್ತು ಮಧ್ಯಾಹ್ನ, ಅಲ್ಲಿಗೆ ನಾಳೆ ಮಧ್ಯಾಹ್ನಕ್ಕೆ 24 ಗಂಟೆ. ಅದಕ್ಕೂ ಮುಂಚೆ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಇವ್ರನ್ನ ಹಾಜರುಪಡಿಸಬೇಕು. ಅದನ್ನು ಪೊಲೀಸರು ಪ್ರಕ್ರಿಯೆಯಂತೆ ಯಾವ ರೀತಿಯ ಅವಶ್ಯಕತೆ ಇದೆ ಅದನ್ನು ಪೂರೈಸೋದಕ್ಕೆ ಅದನ್ನು ಮಾಡ್ತಾರೆ ಕೂಡ. ಇಲ್ಲಿಂದ ಆಟ ಮತ್ತೊಂದು ತಿರುವನ್ನು ಪಡೆದಿದೆ. ಸ್ಯಾಂಟ್ರೋ ಕಾರ್ ಸೀಸ್ ಆಗಿರ್ಬೋದು, ಬೇರೆ ಬೇರೆ ಕಾರ್ಗಳು ಇಲ್ಲಿಂದ ಚಾಲ್ತಿಗೆ ಬರ್ತಾವ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇದೆ. ಒಂದು ಬ್ರೇಕ್ ಹೋಗಿ ಬರೋಣ, ಮುಂದುವರಿಯುತ್ತೆ ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ನಾನು ಆಗ್ಲೇ ಹೇಳಿದೆ, ಬಂಧನ ಆಗೋದಕ್ಕೂ ಮುಂಚೆ ಒಂದ್ ರೀತಿ ರಾಜಕಾರಣ, ಈಗ ಬಂಧನ ಆಗೋಯ್ತು, ಈಗ ರಾಜಕಾರಣ ಬೇರೆ ಬೇರೆ ಆಯಾಮದಲ್ಲಿ ಆಗ್ತವೆ. ಅಲ್ಲಿವರೆಗೂ ವಿಪಕ್ಷಕ್ಕೆ ಮೇಲ್ಗೈ ಇದ್ದಂತೆ ಕಂಡು ಬಂತಪ್ಪ. ಈಗ ಸರ್ಕಾರ ಒಂದು ಸಮಾನ ಸ್ಥಾನವನ್ನ ಪಡ್ಕೊಂಡು ಬಿಡ್ತಾ ಈ ಒಂದು ವಿಷಯದಲ್ಲಿ ಅಂತ ನಮ್ಮ ಮುಂದೆ ಒಂದು ಪ್ರಶ್ನೆ ಆಗಿ ಬರುತ್ತೆ. ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಕಲಬುರಗಿಯಲ್ಲಿ. ನಾವು ಹೇಳಿದ್ವಿ ಬಂಧನ ಆದ್ಮೇಲೆ ಬೇರೆ ತರ ರಾಜಕಾರಣ ಅಂತ, ಬಂತು ನೋಡಿ ಹೇಳಿಕೆ HD ಕುಮಾರಸ್ವಾಮಿ ಅವರು. ನೋಡೋಣ, ಈಗ ಅರೆಸ್ಟ್ ಮಾಡಿ ಯಾರ್ಯಾರು ವ್ಯಕ್ತಿಗಳು ಸಿಗ್ತಾರೆ, ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ನೋಡೋಣಂತೆ. ಅದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಗುಜರಾತ್ನಲ್ಲಿ ಸಿಕ್ಕಿದರೆ, ರಾಜಸ್ಥಾನ ಗುಜರಾತ್ನಲ್ಲಿ ಅಲ್ಲಿಂದ ಏನಾದರೂ ಹೊರದೇಶಕ್ಕೆ ಕಳಿಸ್ಲಿಕ್ಕೋಸ್ಕರವಾಗಿ ಕರ್ಕೊಂಡು ಹೋಗಿದ್ರು ಅನ್ನೋದು ನನಗೆ ಮುಖ್ಯ ಇಲ್ಲಿ. ಯಾಕೆಂದರೆ ಇಲ್ಲಿಂದ ಅವನು ಗುಜರಾತ್ ರಾಜಸ್ಥಾನಕ್ಕೆ ಹೋಗೋವರೆಗೆ ಕರ್ನಾಟಕದ ಬಾರ್ಡ್ರಿಂದ ಯಾಕೆ ಬಿಟ್ಟವ್ರು ಯಾರು ಹೋಗ್ಲಿಕ್ಕೆ ಸಾಧ್ಯ ಇಂಥ ಒಂದು ಪರಿಸ್ಥಿತಿನಲ್ಲಿ. ಅದರಿಂದ ಬಹುಶಃ ಸೇಫ್ ಮಾಡಬೇಕು ಅಂತಂದ್ರೆ ಹೋಮ್ ಮಿನಿಸ್ಟರ್ ಅವ್ರ ಜೊತೆಲೇ ಹೋಗಿದ್ರು. ಏನೋ ಮುಂದೆ ಏನೋ ಗೊತ್ತಾಗೋದು ನೋಡೋಣ. ಮೋಸ್ಟ್ಲಿ ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ಕೊಂಡಿರ್ಬೋದು ನನ್ನ ಅಭಿಪ್ರಾಯ. ಅದರಲ್ಲೇನು ಸಂಶಯ ಇಲ್ಲ. ಪ್ರೀ ಪ್ಲ್ಯಾಂಡು ಹೋಮ್ ಮಿನಿಸ್ಟ್ರಿ ಅವ್ರ ಜೊತೆ ಹೋಗ್ಬಿಟ್ರೆ ಅವರ ಸೇಫ್ಟಿಗಾಗಿ. ಆರೋಪದ ಜೊತೆ ಪ್ರಶ್ನೆ ಕೂಡ. ಪರಶು ಅವರಿದ್ದಾರೆ, ಒಡನಾಡಿ ಸಂಸ್ಥೆಯ ಪರಶು ಅವರು ಸ್ಯಾಂಟ್ರೋ ರವಿಯ 2ನೇ ಪತ್ನಿಗೆ ಬೆಂಬಲವಾಗಿ ನಿಂತಿದ್ದಕ್ಕೆ ಒಂದು ಪರಿಣಾಮಕಾರಿ ಬೆಳವಣಿಗೆಯನ್ನ ಕಾಣ್ತು ಈ ಪ್ರಕರಣ ಅನ್ನೋ ಭಾವನೆ ಇವತ್ತು ಸಾರ್ವಜನಿಕರಲ್ಲಿ ಇರುವಂತದ್ದು. ಪರಶು ಅವರೇ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ, ಧ್ವನಿ ಕೇಳ್ತಿದ್ಯಾ? ನಮಸ್ತೆ. ನಮಸ್ಕಾರ ಸರ್. ಪರಶು ಅವರೇ, ಇವತ್ತು ಅಂದ್ರೆ ಒಂದು ಭಾಗಶಃ ನ್ಯಾಯ ಅಂತೀರಾ
ಅಥವಾ ಈಗ ಶುರು ಅಂತೀರಾ? ಇದು ಭಾಗಶಃ ನ್ಯಾಯ ಅಥವಾ ಈಗ ಶುರು ಅನ್ನೋದು ಹೆಚ್ಚಿನ ಅರ್ಥಪೂರ್ಣವಾದ ಮಾತು. ಯಾಕೆಂತ ಹೇಳಿದ್ರೆ ಇವನ ಅರೆಸ್ಟ್ ನಮ್ಗೇನು ಸಂತೋಷ ಕೊಡೋದಲ್ಲ. ಯಾಕೆಂದ್ರೆ ಇವನು ಬಚ್ಚಲು ಹುಳ. ಇವನ ಜೊತೆಯಲ್ಲಿ ಸೇರಿದಂತಹ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಯಾರೆಲ್ಲ ಅಧಿಕಾರಸ್ಥರಿದ್ದಾರೆ, ಅವರ ಮಕವಾಡಗಳು ಕಳಚಿ ಬೀಳ್ಬೇಕು ಅನ್ನುವಂಥದ್ದು ಸಾರ್ವಜನಿಕ ವ್ಯಕ್ತಿಯಾಗಿ ನನ್ನ ಆಶಯ ಸರ್. ಅಲ್ಲ, ಇದರಲ್ಲಿ ನ್ಯಾಯ ಅಂದ್ರೆ ಹೆಂಗಾಗ್ಬೇಕು ಪುರುಷವ್ರೆ ನಿಮ್ ಪ್ರಕಾರ? ಇಲ್ಲಿ ನೋಡಿ, ಪತ್ನಿ ಆರೋಪ ಮಾಡಿದ್ದಾರೆ, ಬಲವಂತದ ಗರ್ಭಪಾತ, ನಮಗೇನೆ ವೇಶ್ಯಾವಾಟಿಕೆಯಲ್ಲಿ ನಮ್ಮನ್ನೇ ಬಲವಂತವಾಗಿ ಬಳಸ್ಕೊಳ್ಳೋ ಯತ್ನ, ದಬ್ಬಾಳಿಕೆ, ದೌರ್ಜನ್ಯ, ಹಿಂಸೆ, ಅದು ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ಈ ರೀತಿಯ ಪ್ರಕರಣಗಳೆಲ್ಲ ಇದೆಯಲ್ಲ. ಹೌದು ಸರ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಅಧಿಕಾರಿ ಈ ಹೆಣ್ಣು ಮಗಳನ್ನ ಆಸೆ ಪಟ್ಟ, ಮತ್ತೆ ಹೇಗೆ ಜೈಲು ಒಳಗಡೆ ನುಸುಳ್ಕೊಂಡ, ಹೇಗೆ ಸುಳ್ಳು ಕೇಸನ್ನ ದಾಖಲಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಅಧಿಕಾರಿಗಳು, ಈ ಹಿಂದೆಯೂ ಕೂಡ ಸಬ್ ಇನ್ಸ್ಪೆಕ್ಟರ್ ಮಗಳಿಗೂ ಕೂಡ ಇದೇ ರೀತಿಯಾದಂತ ಸುಳ್ಳು ಪ್ರಕರಣವಾಕಿ ಆ ಮಗಳು ಕೂಡ ಈಗ ಬೀದಿ ಪಾಲಾಗುವ ಹಾಗೆ ಮಾಡ್ದ. ಈ ಎಲ್ಲ ಅಂಶಗಳು, ಈ ಅಧಿಕಾರಿಗಳ ಮಕವಾಡಗಳು ಬಯಲಾದ್ರೆ ಅತ್ಯಂತ ಉತ್ತಮವಾದದ್ದು. ಈ ಉಳಿದ ಮಕವಾಡಗಳನ್ನ ಇಟ್ಕೊಂಡು ಏನ್ ಮಾಡೋಕ್ಕಾಗತ್ತೆ? ಯಾಕೆಂದ್ರೆ ಅಧಿಕಾರಸ್ಥರು ಇವರ ಮಕವಾಡಗಳು ಬಯಲಿಗೆಳೆಯಬೇಕು. ಆಗ ಗೌರವಾನ್ವಿತರು ಎಲ್ರಿಗೂ ಕೂಡ ಇದನ್ನ ಬಯಲಿಗೆಳೆದಂತ ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಅಥವಾ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಈ ಸಮಾಜವನ್ನ ಸ್ವಚ್ಛಗೊಳಿಸ್ಬೇಕು, ಒಂದು ಹೆಣ್ಣ ಮಗಳಿಗೆ, ಅದರಲ್ಲೂ ಅಬಲಿಯರ ಪರವಾಗಿ ನಾವಿದ್ದೇವೆ ಅನ್ನುವಂತ ತೋರ್ಸ್ಕೋಬೇಕು ಅಂತ ಹೇಳಿದ್ರೆ ಇವರ ಮಕವಾಡವನ್ನ ಕಳಚಿ ಅವ್ರನ್ನ ತೋರಿಸಿ ಅವ್ರನ್ನ ಪೆರೇಡ್ ಮಾಡಿಸಿ ಒಂದಷ್ಟು ಜನನ್ನ ಜೈಲಿಗಟ್ಟಿದ್ರೆ ನೆಮ್ಮದಿ ಸಿಗುತ್ತೆ ಅನ್ನುವಂತ ಮಾತು. ಅಲ್ಲ, ನೀವು ಪರಶು ಅವರೇ ಈಗಷ್ಟೇ ನೀವು ಪೊಲೀಸರ ಉಲ್ಲೇಖ ಮಾಡಿದ್ರಿ, ಮುಖ್ಯಮಂತ್ರಿಗಳ ಉಲ್ಲೇಖ ಮಾಡಿದ್ರಿ, ಪೊಲೀಸ್ ಇಲಾಖೆಯನ್ನ ನಿಭಾಯಿಸುವಂತ ಗೃಹ ಸಚಿವರ ಬಗ್ಗೆ ಮಾತಾಡ್ಲಿಲ್ಲ. ಯಾಕೆ ನಿಮ್ಗೆ ಅವರಿಂದ ನಿರೀಕ್ಷೆ ಇಲ್ಲ ಅಂತನಾ, ಅಥವಾ ಈ ಕುಮಾರಸ್ವಾಮಿ ಅವರು ಒಂದು ಆರೋಪ ಕೂಡ ಮಾಡ್ಬಿಟ್ರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕೇಳ್ತಿದ್ದೀನಿ. ಅದು ಏನಂತ ಹೇಳಿದ್ರೆ ಮುಖ್ಯವಾಗಿ ಅವರು ಯಾವ ರೀತಿಯಾಗಿ ಹೇಳಿದ್ದಾರೋ ಮತ್ತೆ ಇವ್ರು ಯಾವ ರೀತಿಯಾಗಿ ವರ್ತಿಸಿದ್ದಾರೋ ಅದು ನನಗೆ ಅಗತ್ಯ ಇಲ್ದಿರುವ ಅಂಶ ಸರ್. ಆದ್ರೆ ಇವರೊಟ್ಟಿಗೆ ಸೇರ್ಕೊಂಡವ್ರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಮಕವಾಡಗಳು ಬಯಲಿಗಾಗ್ಲಿ ಅನ್ನೋದಷ್ಟೇ ನನ್ನ ಆಶಯ. ಅದು ಯಾರೇ ಅಧಿಕಾರಸ್ಥರಾಗಿರ್ಬೋದು, ಅದು ಯಾರೇ ಉನ್ನತ ಸ್ಥಾನದಲ್ಲಿ ಇರಬಹುದು, ಅದ್ರ ಅರ್ಥ ನೀವು ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಯಾವುದೇ ಕಾರಣದಲ್ಲಿ ಒಂದು ಕಟ್ಟುಪಾಡಿಗೆ ಸಿಕ್ಕಾಕೊಂಡಿದ್ದೇನೆ ಸರ್. ಯಾವುದೇ ರಾಜಕೀಯ ಮಾತನ್ನು ನಾನು ಆಡ್ಲಾರೆ. ರಾಜಕೀಯ ವಿಚಾರವೂ ನನಗೆ ತಿಳಿದಿಲ್ಲ ಅಂತಾನೆ ಅರ್ಥ ಅನ್ಕೊಂಡೇ ಭಾವಿಸ್ಕೊಳ್ಳಿ ಸರ್. ನಾನು ಯಾವಾಗ್ಲೂ ಶೋಷಿತರ ಪರ, ಶೋಷಿತ ಮಕ್ಕಳ ಪರ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ವ್ಯವಸ್ಥೆಯ ಮಕವಾಡಗಳನ್ನು ಹೊತ್ತಂತ ಜನರ ಮಕ ಕಳಿಸುವ ಪ್ರಯತ್ನವನ್ನ ಯಾರೇ ಮಾಡಿದ್ರು, ಅವನು ವೈರಿ ಮಾಡಿದ್ರು ಕೂಡ ನಾನು ಅಭಿನಂದಿಸ್ತೇನೆ ಸರ್. ರೈಟ್ ಪರಶು ಅವರೇ, ಆಲ್ ದ ಬೆಸ್ಟ್. ಈಗಲಿಂದ ಶುರು ಅಂತ ಆಲ್ ದ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಪರಶು ಅವರೇ ನಿಮ್ಮ ಸಮಯಕ್ಕಾಗಿ. ಇಲ್ಲಿ ನನ್ನ ಜೊತೆ ಒಂದು ಕ್ವಿಕ್ ಒಂದೊಂದು ಮಾತು ಕೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರ 2 ಕ್ಷೇತ್ರ ಹೋಗಬೇಕಾ ಬೇಡವಾ, ದೈವ ಇಚ್ಛೆ ವರ್ಸಸ್ ಸಿದ್ದು ಆಯ್ಕೆ, ಆ ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಒಂದೊಂದೇ ಮಾತು ಕೇಳ್ಬಿಡ್ತೀನಿ. ಮಹೇಶ್ ಅವರೇ, ನಿಮ್ಮ ಹತ್ರ ನಾನು ಲಾಸ್ಟ್ ಮಾತಾಡ್ತೀನಿ. ಸರ್ಕಾರದವರು, ನಾನು ಫಸ್ಟು ಇಲ್ಲಿ JDS-ನ ವಕ್ತಾರರು, ಪ್ರತಿನಿಧಿ, ಯುವ ನಾಯಕರಾದ ಅಶ್ವಿನ್ ಅವ್ರ ಹತ್ರನೇ ಮೊದಲನೇ ಮಾತು. ಇಲ್ಲಿ ನೋಡಿ, ನಿಮ್ಮ ಪಕ್ಷದ ನಾಯಕರು ಹೇಳ್ತಾರೆ ಗೃಹ ಸಚಿವರು ಅಲ್ಲಿ ಹೋಗಿ ಬರ್ತಾರೆ, ಅದಾದ್ಮೇಲೆ ಅರೆಸ್ಟ್ ಆಗುತ್ತೆ, ಇದು ಕಾಕತಾಳೀಯ ಅನ್ಬೇಕಾ? ಇಲ್ಲಿಗೂ ಇಷ್ಟಕ್ಕೂ ಅರೆಸ್ಟ್ ಅಂತ ಆಗಿದ್ದಾಯ್ತು, ನ್ಯಾಯ ಅಂತ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾರ್ಯಾರ ಹೆಸರು ಆಚೆ ಬರುತ್ತೆ ಏನು ಅಂದರೆ ಪಕ್ಷದ ನಿಲುವು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ರಾಜಕಾರಣ ಇಲ್ಲಿವರೆಗೂ ಒಂದಿತ್ತು, ಮುಂದಿನ ದಿನದ ರಾಜಕಾರಣ ಏನಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ? ಅಲ್ಲ, ಸ್ಯಾಂಟ್ರೋ ರವಿ ಅವರ ಪ್ರಕರಣ ನಾವು ಹೆಚ್ಚು ಮಾತಾಡ್ತಿರ್ಲಿಲ್ವೇನೋ, ಇದಕ್ಕೆ ರಾಜಕಾರಣಕ್ಕೆ ಅಂಟ್ಕೊಂಡಿರ್ಲಿಲ್ಲ ಅಂತಂದಿದ್ರೆ ಹಣ ವರ್ಗಾವಣೆ ವಿಚಾರ ಇರ್ಬೋದು, ಮತ್ತೆ ಒಂದು ವೇಶ್ಯಾವಾಟಿಕೆ ದಂಧೆ ಇರ್ಬೋದು, ಮುಂಬೈಗೆ ಕರ್ಕೊಂಡೋದಂಥ ಶಾಸಕರ ಒಂದು ತೃಷೆನ ತಣಿಸ್ಲಿಕ್ಕೆ ಏನವರು ಕಳಿಸಿದ್ರು ಅದು ವಿಚಾರ ಇರ್ಬೋದು. 50 ಲಕ್ಷ ಕೊಟ್ಟರೆ ಯಾವ ಅಧಿಕಾರಿನ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ತೀನಿ, ಮತ್ತೆ ಸಚಿವಾಲಯಗಳೇ ನನ್ನ ಕೈಯಲ್ಲಿ, ನಮ್ಮ ಕಪಿಮುಷ್ಟಿನಲ್ಲಿದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಂಥ ಮಧ್ಯವರ್ತಿಗಳಿರ್ಬೋದು. ಇವ್ರುಗಳು ನೋಡಿ, ಕಾಕತಾಳೀಯ ಏನಂದ್ರೆ 11 ದಿನ ಸ್ಯಾಂಟ್ರೋ ರವಿ ಬಂಧನ ಆಗಿಲ್ಲ. 11 ದಿನ ಆದ್ಮೇಲೆ ಗುಜರಾತಲ್ಲೇ ಸಿಕ್ಕಿದ್ದಾರೆ. ಏನಕ್ಕೆ ಗುಜರಾತಲ್ಲೇ ಸಿಕ್ಕಿದ್ರು? ಕುಮಾರಣ್ಣ ಅವ್ರು ಹೇಳಿರೋದು ಕರೆಕ್ಟ್ ಆಗೇ ಇದೆಯಲ್ಲ, ಕಾಕತಾಳೀಯವಾಗೇ ಇದೆ ನೋಡಿ. ಮೊದಲಿಗೆ 3 ದಿನದ ಮುಂಚೆ ಸಿಕ್ಕಿದ್ರೆ ಇಡೀ ಕರ್ನಾಟಕದಲ್ಲಿ ಕಿಚ್ಚು ಒತ್ತಿ ಉರಿತಾ ಇದೆ, ಸಿಗ್ಬೇಡಪ್ಪ 11 ದಿನ ಇರು, ತಣ್ಣಗಾದ್ಮೇಲೆ ನಾವೇ ಒಂದು ಬಿ ರಿಪೋರ್ಟ್ ತರ ರೆಡಿ ಮಾಡಿ ಎಲ್ಲ ವಿಚಾರದಲ್ಲೂ ಎಲ್ಲ ಹಗರಣದಲ್ಲೂ ಒಂದು ತನಿಖೆ ನಡೆಸ್ತೀವಿ ಅಂತ ಹೇಳಿ ಮುಚ್ಚಾಕಿ ಬರ್ತಿದ್ದೀವಿ. ಒಂದು 11 ದಿನ ಕಳೆದ ಮೇಲೆ ನೀನು ಸಿಕ್ಬಿಡಪ್ಪ, ಆಮೇಲೆ ನೋಡ್ಕೊಳ್ಳೋಣ ಅಂತ ಏನಾದರೂ BJP ಸರ್ಕಾರದವರೇ
ಮಧ್ಯವರ್ತಿಗಳಿಂದ ಸರ್ಕಾರ ನಡೆಸ್ತಿರುವಂತ ಬಿಜೆಪಿಯವರೇ ಈ ಕೆಲಸ ಮಾಡಿದಾರ ಅಂತ ನಮ್ಮ ಜನತೆ ಆಗ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವ್ರಿಗೆ ಅನುಮಾನ ಬರೋದ್ರಲ್ಲಿ ಯಾವುದೇ ತರ ಸಂದೇಹ. ಮೇಡಮ್ ಕವಿತಾ ರೆಡ್ಡಿ ಅವರೇ ಈ ಪ್ರಕರಣ ಯಾವ ಆಯಾಮದಲ್ಲಿ ಬೆಳೆದಿದೆ ಅಂತ ಐ ಆಮ್ ಶೋರ್ ನೀವು ಕೂಡ ನ್ಯೂಸ್ ಮತ್ತೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಇದನ್ನ ಗ್ರಹಿಸ್ತಿದ್ದೀರಿ. ಇವತ್ತಿಗೆ ಅರೆಸ್ಟ್ ಆಯ್ತು, ಇವತ್ತಿಗೂ ಮುಂಚೆ ಒಂದು ರೀತಿಯ ರಾಜಕಾರಣ, ಇವತ್ತಾದ್ಮೇಲೆ ಯಾವ ರೀತಿಯ ರಾಜಕಾರಣ, ಬರೀ ರಾಜಕಾರಣ ಮಾತ್ರ ಆಗ್ಬೇಕಾ ಈ ಪ್ರಕರಣದಲ್ಲಿ ಅಂತ ಕೂಡ ನನ್ನ ಪ್ರಶ್ನೆ. ಪ್ಲೀಸ್ ಮೇಡಮ್ ನೀವು ಮ್ಯೂಟ್ ಒತ್ತಿದ್ದೀರಾ ಅನ್ಸುತ್ತೆ, ಅನ್ಮ್ಯೂಟ್ ಮಾಡ್ಬೋದಾ ಪ್ಲೀಸ್? ಸಾರಿ. ಸೊ ರಾಜಕಾರಣ ಏನಕ್ಕೆ ರಾಜಕಾರಣ ಆಗ್ಬಾರ್ದು ಅಂತ ಹೇಳುದು ತಪ್ಪು. ಯಾಕಂದ್ರೆ ಈ ಒಂದು ಈ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ಏನಾಗಿದೆ ಅಂದ್ರೆ ಅವರ ಒಂದು ಹಿನ್ನೆಲೆ ಮತ್ತೆ ಅವ್ರು ಹೇಳಿದಂತ ಸ್ಟೇಟ್ಮೆಂಟ್ಸ್, ಅವರು ನಾನು ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳಿರುವಂತದ್ದು, ಮತ್ತೆ ಅವರ ಒಂದು ಲೀಡರ್ಸ್ ಜೊತೆಗೆ ಮತ್ತೆ ಅವರ ಒಂದು ಮಂತ್ರಿಗಳ ಜೊತೆ ಒಡನಾಟ, ಇದೆಲ್ಲ ನೋಡಿದ್ಮೇಲೆ ಇದು ರಾಜಕಾರಣ ಮಾಡ್ಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಒತ್ತಡ ಏನಂದ್ರೆ ಫಸ್ಟ್ ಆಫ್ ಆಲ್ ಇಷ್ಟು ದಿನ ತಗೊಂಡ್ರಿ, ಬಾರ್ಡರ್ ನ ಕ್ರಾಸ್ ಮಾಡೋದಕ್ಕೆ ಹೆಂಗ್ ಬಿಟ್ರಿ, ಅವರ ಹೆಂಡತಿಯವರೇನೆ ಎಷ್ಟೋಷ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ನ ರಿಲೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ಕೊಂಡು ಸಹ ನೀವು ಬಾರ್ಡರ್ ಕ್ರಾಸ್ ಮಾಡೋದಕ್ಕೆ ಹೆಂಗ್ ಬಿಟ್ರಿ, ಅಂದ್ರೆ ಯಾವ ಮೂಲಕ ನೀವು ಇಷ್ಟು ಸಡಲವಾಗಿ ಅವ್ರನ್ನ ಓಡಾಡೋದಕ್ಕೆ ಬಿಟ್ರಿ ಅನ್ನೋದೊಂದು ಮಹಾ ಪ್ರಶ್ನೆ ಬಂದೇ ಬರುತ್ತೆ. ಎಲ್ಲಾ ಟ್ರ್ಯಾಕ್ ಮಾಡ್ತೀರಾ, ಇನ್ನು ಒಂದು ಸಾಧಾರಣ ಒಂದು ಮಹಿಳೆ ಯಾರಾದ್ರೂ ಇದು ಹೋರಾಟಗಾರರಿದ್ರೆ ಅವ್ರನ್ನ ಎಲ್ ಬೇಕಾದ್ರೂ ಟ್ರ್ಯಾಕ್ ಮಾಡ್ತೀರಾ, ಎಲ್ಲಿಂದಾನು ಕರ್ಕೊಂಡ್ ಬರ್ತೀರಾ. ಅಂತ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾತಾಡಿದಕ್ಕೂ ನೀವು ತಗೊಂಡ್ ಬಂದು ಅರೆಸ್ಟ್ ಮಾಡ್ತೀರಾ. ಒಂದ್ ಸ್ಮಾಲ್ ಇಶ್ಯೂಸ್ ನಾನು ಎಷ್ಟೋ ಹೇಳ್ತೀನಿ, ಆ ಪೇ ಸಿಎಂ ಅಂತ ಹೇಳ್ಬಿಟ್ಟು ನಾವು ಒಂದು ನಮ್ಮ ಪಕ್ಷದ ಕಾರ್ಯಕರ್ತರು ಅಂಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಯಾರು ಅಂಟಿಸಿದಾರೋ ಅವ್ರನ್ನ ಕರ್ಕೊಂಡ್ ಬಂದ್ವಿ. ಅದು ಏನು ವಿತಿನ್ ಲೆಸ್ ದೆನ್ 24 hours ಕರ್ಕೊಂಡ್ ಬಂದ್ವಿ. ಸೊ ಹಿಂಗಿರ್ಬೇಕಾದ್ರೆ ಡೌಟ್ ಖಂಡಿತ ಬರುತ್ತೆ. ಇಷ್ಟು ಬೇರೆ ಪಕ್ಷದವರು ಮಾಡಿದಾಗ ಅಥವಾ ಬೇರೆ ಯಾರಾದ್ರೂ ಮಾಡಿದಾಗ ನೀವು ಎಷ್ಟು ಬೇಗ ಆಕ್ಟ್ ಮಾಡ್ತಿರಲ್ಲ, ಈ ಒಂದು ಕೇಸ್ ನಲ್ಲಿ ಯಾಕೆ ಆಕ್ಟ್ ಮಾಡಿಲ್ಲ? ಏನಾದ್ರೂ ನೀವು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ರ ಅಥವಾ ಬೇರೆ ಏನಾದ್ರೂ ಅವ್ರ ಹತ್ರ ಇರುವಂತ ಇದು ವಿಟ್ನೆಸಸ್ ಪ್ರೂಫ್ಸ್ ಏನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಇದು ಅರೆಸ್ಟ್ ಆಗೋದಕ್ಕೆ ಅನುಕೂಲ ಮಾಡ್ಕೊಟ್ರ ಅಂತ ಈ ಪ್ರಶ್ನೆಗಳೆಲ್ಲ ಬಂದೇ ಬರ್ತೈತಿ. ಯಾರೇ ಆಗ್ಲಿ ಆಸ್ ಜರ್ನಲಿಸ್ಟ್ ಆಲ್ಸೋ ನೀವು ಇದನ್ನ ಖಂಡಿತ ನೀವು ಯೋಚನೆ ಮಾಡಿರ್ತೀರಾ. ನಾನು ಕೇಳಿದೀನಿ ಕೂಡ, ಬರೀ ಯೋಚನೆ ಮಾಡಿಲ್ಲ ಕವಿತಾ ಮೇಡಮ್, ನಾನು ಕೇಳಿದೀನಿ ಕೂಡ. ಇನ್ಫ್ಯಾಕ್ಟ್ ನಾನು ಮಹೇಶ್ ಅವ್ರಿಗೂ ಅದನ್ನೇ ಕೇಳ್ತೀನಿ, ಮಹೇಶ್ ಅವ್ರಿಗೂ ಅದೇ ಕೇಳ್ತೀನಿ. ಮಹೇಶ್ ಅವರ ಇವತ್ತುವರೆಗೂ ಒಂದ್ ರೀತಿಯ ರಾಜಕಾರಣ ಬಂಧನ ಆಗೋಯ್ತು, ನಿಮ್ ಬಗ್ಗೆ ಬೇರೆ ಬೇರೆ ರೀತಿ ಆರೋಪ ಮಾಡ್ತಿದ್ರು, ನಿಮ್ಗೆ ಹತ್ರ ಇದ್ದಾರೆ, ನಿಮ್ಮ ಆತ್ಮೀಯತೆನೆ ಅವ್ರಿಗೆ ರಕ್ಷಣದ ಕವಚ ಅಂತ ಎಲ್ಲ ಹೇಳ್ತಿದ್ರಲ್ಲ, ಇವಾಗ ಅರೆಸ್ಟ್ ಆಗೋಯ್ತು. ಸರ್ಕಾರಕ್ಕೆ ಮಾತಾಡೋದಕ್ಕೂ ಒಂದು ಅವಕಾಶ ಸಿಕ್ತು, ಆದ್ರೆ ಬರೀ ಮಾತಲ್ಲೇ ಮುಗಿಲಿಲ್ವಲ್ಲ ಈ ಪ್ರಕರಣ. ನಿಖಿಲ್, ಒಂದು ವಿಷಯ ಹೇಳ್ತೀನಿ ಕೇಳಿ. ಕರ್ನಾಟಕ ಅಂತಕ್ಕಂಥ ಒಂದು ಪ್ರಬುದ್ಧರ ಇರತಕ್ಕಂಥ ಒಂದು ರಾಜ್ಯ. ಒಬ್ಬ ಕ್ರಿಮಿನಲ್ ಹಿಡ್ಕೊಂಡ್ಬಿಟ್ಟು ರಾಜಕಾರಣ ಮಾಡುವಂತ ಒಂದು ದುಸ್ಸಾಹಸದ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡಿದ್ರು. ಕ್ರಿಮಿನಲ್ ಅಂತಕ್ಕಂಥದ್ದು ಕ್ರಿಮಿನಲ್. ಅಲೋಕ್ನಾಥ್ ಅವ್ರ ಮಾತನ್ನ ನೀವು ಕೇಳಿದ್ರಿ ಅಂತ ಕಾಣುತ್ತೆ. 2005ನೇ ಇಸ್ವಿಲಿ ಗೂಂಡಾ ಕಾಯ್ದೆ ಒಳಗಡೆ ಅವರನ್ನ ನಾವು ಬಂಧನ ಮಾಡೋ 11 ತಿಂಗಳು ನಿಂತ್ಮೇಲೆ ಒಬ್ಬ ಕ್ರಿಮಿನಲ್ ಅಂತಕ್ಕಂಥದ್ದನ್ನ ಪೊಲೀಸ್ ರೆಕಾರ್ಡ್ ಹೇಳುತ್ತದೆ, ಪ್ರತಿ ಒಂದು ಅಂಶನೂ ಕೂಡ ಹೇಳುತ್ತೆ. ಬಂಧನ ಆಗೋ ತನಕ ಒಂದು ಹೊಸ ರಾಜಕಾರಣವನ್ನ ಮಾಡುವಂತ ಪ್ರಯತ್ನವನ್ನ ನಮ್ಮ ಪ್ರತಿಪಕ್ಷಗಳು ಮಾಡಿದ್ರು. ಏನೋ ಒಂದು ದೊಡ್ಡದಾದಂತ ಒಂದು ಇದು ಅನ್ನೋ ತರ ಚಿತ್ರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಬಂಧನ ಆದ ನಂತರ ಈಗ ಹೊಸ ತರದ ರಾಜಕಾರಣವನ್ನ, ಅಂದ್ರೆ ನಾ ಹೇಳನಲ್ಲ, ಒಂದು ಕ್ರಿಮಿನಲ್ ಅಲ್ಲ, ಯಾವುದಾದರೂ ಒಂದು ಅವಕಾಶ ಇಟ್ಕೊಂಡ್ಬಿಟ್ಟು ರಾಜಕಾರಣವನ್ನ ಮಾಡುವಂತ ಕೀಳು ಅಭಿರುಚಿಯ ರಾಜಕೀಯ ವ್ಯವಸ್ಥೆಗೆ ನಾವು ಹೋಗ್ತಾ ಇದೀವಿ. ದುರಂತ ಅಂತಂದ್ರೆ ಒಬ್ಬ ಕ್ರಿಮಿನಲ್ ಬಗ್ಗೆ ನೀವು ನ್ಯಾಷನಲ್ ಒಟ್ಟು ಪ್ರೈಮ್ ಟಿವಿ ಒಳಗಡೆ 28 ನಿಮಿಷ ನಾವು ಮಾತಾಡಿದೀವಿ, ಒಬ್ಬ ಕ್ರಿಮಿನಲ್ ಬಗ್ಗೆ ಮಾತನಾಡಿದೀವಿ. ಇದು ಯಾಕೆ ಒಬ್ಬ ಕ್ರಿಮಿನಲ್ ಬಗ್ಗೆ ಇಷ್ಟು ಮಾತನಾಡ್ಬೇಕಾಯ್ತು ಅಂತಂದ್ರೆ, ಇಡೀ ನಾವು ಚರ್ಚೆನೆ ಮಾಡ್ಬೇಕಾದ್ರೆ ಕ್ರಿಮಿನಲ್ಗೂ ಮತ್ತು ಕಾಂಗ್ರೆಸ್ಗೂ ಅವಿನಾಭಾವ ಸಂಬಂಧ. ಕಾಂಗ್ರೆಸ್ಸಿನ DNA ಒಳಗಡೆನೆ ಈ ಕ್ರಿಮಿನಲ್ ಅಂತಕ್ಕಂಥದಕ್ಕೆ ಪೋಷಿಸ್ತಕ್ಕಂಥ ನೀವು ಹೇಳಿದ್ರಿ 28 ನಿಮಿಷ ಚರ್ಚೆ ಮಾಡಿದೀವಿ ಅಂತ. ಇನ್ಫ್ಯಾಕ್ಟ್ ಐ ಕೌಂಟ್ ಫರ್ದರ್ ಮಾಡ್ಬೇಕು. ನಾನು ಹೇಳ್ತೀನಿ ಕೇಳಿ, ಧೀರೇಂದ್ರ ಬ್ರಹ್ಮಚಾರಿಯಿಂದ ಹಿಡ್ಕೊಂಡು ಚಂದ್ರಸ್ವಾಮಿ ತನಕ, ಇಲ್ಲಿ ಕೊತ್ವಾಲ್ ರಾಮಚಂದ್ರನ್ ಹಿಡ್ಕೊಂಡ್ಬಿಟ್ಟು ಸ್ವತಃ ಶಂಕರ್ ದಯಾಳ್ ಶರ್ಮಾ, ಈ ದೇಶದ ರಾಷ್ಟ್ರಪತಿ ಆದಂತ ಕಾಂಗ್ರೆಸ್ಸಿನ ಅವ್ರ ಮೊಮ್ಮಗ ತಂದೂರಿ ಹತ್ಯೆ, ಹೆಣ್ಮಗಳನ್ನ ತಂದೂರಿ ಹತ್ಯೆ ಮಾಡೋ ತನಕ ನಾವು ಚರ್ಚೆನೆ ಮಾಡಬೇಕು. ಹೆಣ್ಮಕ್ಳಿಗೆ ಕ್ರಿಮಿನಲ್ ಆಕ್ಟಿವಿಟೀಸ್ ಹೇಗೆ ಕಾಂಗ್ರೆಸ್ ಮಾಡಿದ್ರು. ಅಲ್ಲ ಮಹೇಶ್ ಅವರೇ, ನೀವು ಹೇಳ್ಕೋತೀರಿ ಯು ಆರ್ ಅ ಪಾರ್ಟಿ ವಿತ್ ಅ ಡಿಫರೆನ್ಸ್. ಅವ್ರು ಮಾಡಿದ್ರು ನಾವು ಮಾಡ್ತೀವಿ ಅಂದ್ರೆ ಹೌ ಆರ್ ಯು ಡಿಫರೆಂಟ್? ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.
ಏನು ಯಾವ ವ್ಯಕ್ತಿ ಮಂಜುನಾಥ್ ಆಲಿಯಸ್ ಸ್ಯಾಂಟ್ರೋ ರವಿ ಅನ್ನೋನ ಬಂಧನ ಮಾಡಿದೆ, ಇವನ್ ಹಿಂದ್ಗಡೆ ಇರ್ತಕ್ಕಂಥ ಇಷ್ಟು ವರ್ಷಗಳ ಕಾಲ ಪೋಷಣೆ ಮಾಡಿದಂತ ವ್ಯಕ್ತಿಗಳು, ಅದ್ ಯಾವ ಪಕ್ಷದವರು ಇರ್ಲಿ, ಅದು ಯಾವ ಪಕ್ಷದವರು ಇರ್ಲಿ, ಅವ್ರು ಕ್ರಿಮಿನಲ್ ಅನ್ನ ಪೋಷಿಸ್ತಕ್ಕಂಥವ್ರು ಮಾಡಿದ್ರು ಅಂತ ಹೇಳಿ ತಲೆ ಮೇಲೆ ಹಾಕಿದ್ ನೀರು ಕಾಲ್ಗೆ ಬರೋದಿದೆ. ಮಹೇಶ್ ಅವರೇ, ಸತ್ಯದ ಅನಾವರಣ ಆಗೋದಿದೆ. ಮಹೇಶ್ ಅವರೇ ಬಹಳ ಚೆನ್ನಾಗಿ ಹೇಳಿದ್ದೀರಿ. ಹತ್ತಿರದಲ್ಲಿ ಈಗೇನು ವೀರಾವೇಶದಲ್ಲಿ ಮಾತನಾಡಿದ್ರಲ್ಲ ಅವರೆಲ್ಲ ಬಣ್ಣ ಬಟ್ಟ ಬಯಲಾಗ್ತದೆ. ಆಯ್ತು ಮಹೇಶ್ ಅವರೇ, ಕವಿತಾ ರೆಡ್ಡಿ ಅವ್ರು ಹೇಳ್ದಂತ ಆ ಒಂದು ಮಾತನ್ನ ನಾವು ಒಪ್ಪಬೇಕಾಗುತ್ತೆ. ಯಾಕೆ ಈ ಪ್ರಕರಣ ರಾಜಕೀಯ ಬಣ್ಣವನ್ನ ಪಡ್ಕೊಳ್ತು, ಯಾಕೆ ಈ ಸ್ಯಾಂಟ್ರೋ ಕಾರು, ಈ ಸ್ಯಾಂಟ್ರೋ ರವಿ ರಾಜಕೀಯ ತಿರುವನ್ನ ತಗೊಂತು ಅಂದ್ರೆ ಪದೇ ಪದೇ ಬರೀ ನಾಯಕರ ಜೊತೆ, ಮಂತ್ರಿಗಳ ಜೊತೆ, ಸಚಿವರು, ಶಾಸಕರ ಜೊತೆ ಫೋಟೋಗಳು ಇವ್ರು ಹೊರಗೆ ಬರುತ್ತೆ. ಬೇಡ, ಅದು ಬಿಟ್ಬಿಡಿ. ಇಫ್ ಇಟ್ ವಾಸ್ ಎನಿ ರೆಗ್ಯುಲರ್ ಕೇಸ್ ಮಹೇಶ್ ಅವರೇ, ನೀವು ಒಪ್ತೀರಿ, ಇಟ್ ಇಸ್ ಅ ಕೇಸ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಅಪ್ಪ. ಇಟ್ ಇಸ್ ಅ ಕೇಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್. ಇಟ್ ಇಸ್ ಅ ಕೇಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್. ಯಾಕೆ ಇದು ಈ ಪ್ರಮಾಣದಲ್ಲಿ ಗಮನವನ್ನ ಸೆಳೀತು ಮಹೇಶ್ ಅವರೇ, ಒಂದ್ಸತಿ ಯೋಚನೆ ಮಾಡಿ. ಬಿಕಾಸ್ ಈಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವನ ಇನ್ಫ್ಲೂಯೆನ್ಸ್ ಎಲ್ಲಿಂದ ಬರ್ತಿದೆ ಮಹೇಶ್ ಅವರೇ? ಮಾತಿಗೆ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನನ್ನ ಪಾಯಿಂಟ್ ಇರ್ತಕ್ಕಂಥದ್ದು, ಒಬ್ಬ ಕ್ರಿಮಿನಲ್ ಅನ್ನ ಹಿಡ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಂತ ಯಾರು ಮಾಡ್ತಾರೆ? ಕ್ರಿಮಿನಲ್ ಕೇಳಿ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಉದ್ದೇಶ ಏನು? ಈಗ ಬಂಧನ ಮಾಡಿದ್ರು ಕರ್ನಾಟಕದ ರಾಜ್ಯದ ಬಹಳ ಪೊಲೀಸ್ ಪಡೆ ಬಹಳ ಕಾರ್ಯತತ್ಪರರಾಗಿ ಅವ್ರನ್ನ ಎಲ್ಲಿಂದ ಬಂಧನ ಮಾಡ್ಕೊಂಡು ಕರ್ಕೊಂಬಂತು ಅಂತಂದ್ರೆ, ಒಬ್ಬ ಮುಖ್ಯಮಂತ್ರಿ ಆದಂತವ್ರಿಗೆ ಒಂದು ಸಾಮಾನ್ಯ ಪರಿಜ್ಞಾನ ಇಲ್ದಿರ್ತಕ್ಕಂಥ ವ್ಯಕ್ತಿ ಹೋಮ್ ಮಿನಿಸ್ಟರ್ ತಗೊಂಡೋಗ್ ಬಿಡ್ತಾರೆ ಅಂತಂದ್ರೆ ಇದ್ರಲ್ಲಿ ರಾಜಕಾರಣ ಮಾತ್ರ ಇದೆ? ಯಾವ ಇಂಟೆನ್ಷನ್ ಇದೆ ಇದ್ರಲ್ಲಿ? ಈಗ ಅಲ್ಲಿ ಯಾರು ಒಡನಾಡಿ ಸಂಸ್ಥೆಯವರು ಪರಶುರಾಮ್ ಅವ್ರು ಮಾತನಾಡ್ತಾ ಒಂದು ಮಾತಾಡ್ ಹೇಳಿದ್ರು, ನನಗಿರ್ತಕ್ಕಂಥ ಉದ್ದೇಶ ಅಬಲೆಗೆ ನ್ಯಾಯ ಸಿಗ್ಬೇಕು ಅಂತೇಳಿ. ಇವ್ರು ಯಾರು ಮಾತನಾಡದಂತ ಯಾರು 3 ಪಕ್ಷ, ನೀವು 2 ಪಕ್ಷಗಳ ಪ್ರತಿಕ್ರಿಯೆ ಕೇಳಿದ್ರಲ್ಲ, ಅವ್ರು ಯಾರು ಅಬಲೆಗೆ ನ್ಯಾಯ ಸಿಗ್ಬೇಕು ಅಂತ ಕೇಳಿದ್ರ? ಅವ್ರ ಮಾತಿನ ಒತ್ತಾಸೆ ಏನಿತ್ತೇಳಿ? ಎಲ್ಲಿ ರಾಜಕಾರಣವನ್ನ ಬಯಸೋಣ, ಎಲ್ಲಿ ಇದಕ್ಕೆ ಒಂದು ಮಾಡೋಣ ಅಂತೇಳಿ ನಾವು ಪರ್ಪಸ್ ಇರ್ತಕ್ಕಂಥದ್ದೇ. ನಾ ಹೇಳ್ತಿ ಕಡೆ ಕುಮಾರಸ್ವಾಮಿ ಅವ್ರದ್ದಿರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಬರೀ ಚರ್ಚೆನೆ ಮಾಡ್ಬಿಡೋಣ ಇತಿಹಾಸ. ಯಾವ್ದು ಕ್ರಿಮಿನಲ್ ಯಾರು ಪೋಷಿಸ್ಕೊಂಡ್ರು, ಕ್ರಿಮಿನಲ್ ಆಕ್ಟಿವಿಟೀಸ್ ಯಾರು ಬೆನ್ನಲ್ಲೇ ನಿಂತಿದ್ರು, ಕಾಂಗ್ರೆಸ್ಸಿನ ನಾನು ಹೇಳ್ತಿ ಕಡೆ ಧೀರೇಂದ್ರ ಬ್ರಹ್ಮಚಾರಿಯಿಂದ ಹಿಡಿದು ಚಂದ್ರಸ್ವಾಮಿ ತನಕ ಕರ್ನಾಟಕದಲ್ಲಿ ಕೊತ್ವಾಲ್ ರಾಮಚಂದ್ರನ್ ಹಿಡ್ಕೊಂಡು ಇಲ್ಲಿ ತನಕ ಮಾತಾಡೋಣ, ಬನ್ನಿ ಚರ್ಚೆ ಮಾಡೋಣ. ಆಯ್ತು, ನೀವ್ ಹೇಳಿದ್ದೀರಿ. ನಾನು ಇನ್ನೊಂದು ಚರ್ಚೆ ವಿಷಯಕ್ಕೆ ಹೋಗ್ಬೇಕು ಅನ್ನೋ ಅನಿವಾರ್ಯತೆಯಿಂದ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕಂದ್ರೆ ಇದು ಕೊನೆ ಅಲ್ಲ. ಈಗಷ್ಟೇ ಇನ್ನು ಅರೆಸ್ಟ್ ಆಗಿದ್ದಾರೆ, ಇನ್ನು ಕರ್ನಾಟಕಕ್ಕೆ ಬಂದಿಲ್ಲ. ಬರ್ಲಿ ಕರ್ನಾಟಕಕ್ಕೆ, ಇಳಿಲಿ ಬೆಂಗಳೂರಲ್ಲಿ, ನಮಗೂ ಮಾಹಿತಿ ಸಿಗತ್ತೆ, ನಿಮಗೂ ಸಿಗತ್ತೆ, ತಗೊಂಡ್ ಮತ್ತೊಮ್ಮೆ ಚರ್ಚೆ ಮಾಡೋಣ ಅಲ್ಲ. ಇಲ್ಲಿಗೆ ಮುಗಿಲಿಲ್ಲ ಇದು ಮಹೇಶ್ ಅವರೇ, ಇದು ಇಲ್ಲಿಗೆ ಮುಗಿಲಿಲ್ಲ. ನಾನು ಹೇಳ್ದೆ ಅವಾಗ್ಲೇ, ಇಲ್ಲಿವರೆಗೂ ಒಂಥರ ರಾಜಕಾರಣ, ಬಂಧನಕ್ಕೂ ಮುಂಚೆ, ಬಂಧನ ಆದ್ಮೇಲೆ ಮತ್ತೊಂಥರ ರಾಜಕಾರಣ. ಅದು ಸ್ಯಾಂಟ್ರೋ ರವಿಯ ಕತೆ. ಈಗ ಇನ್ನೊಂಥರ ಆಟ, ಸ್ಯಾಂಟ್ರೋ ತಿರುಗ್ತು ಇನ್ನೊಂದು ದಿಕ್ಕಲ್ಲಿ, ಬಂಧನದ ದಿಕ್ಕಿದು. ಇನ್ನು ಎರಡನೇ ಚರ್ಚೆ ವಿಷಯಕ್ಕೆ ಹೋಗೋಣ. ದೈವೇಚ್ಛೆ ವರ್ಸಸ್ ಸಿದ್ದು ಆಯ್ಕೆ. ಒಂದು ಕ್ವಿಕ್ ಬ್ರೇಕ್ ನಂತರ ಆ ದೈವ ಇಚ್ಛೆಯನ್ನ ಪರಿಗಣಿಸ್ತಾರ ಸಿದ್ದರಾಮಯ್ಯನವರು? ಈಗಾಗಲೇ ರಾಜಕೀಯದ ಪಡಸಾಲೆಗಳಲ್ಲಿ ಚರ್ಚೆ ಆಗ್ತಿರುವಂಥ ಈ ವಿಷಯ, ಸಿದ್ದರಾಮಯ್ಯನವರು ಹರಕೆ ಕುರಿಯಾಗ್ಬಿಡ್ತಾರೆ, ಬರೀ ಜಾತಿ ಸಮೀಕರಣದ ಮೂಲಕ ಗೆಲ್ಲಿಕ್ ಆಗೋದಿಲ್ಲ ಕೋಲಾರ, ಸ್ಥಳೀಯವಾಗೇ ವಿರೋಧ ಇದೆ, ಹೊರಗಿನವರು ಅನ್ನೋ ಪಟ್ಟ ಇದೆ. ಹಂಗಂದ್ರೆ ಬದಾಮಿನಲ್ಲಿ ಇರ್ಲಿಲ್ವಾ, ಗೆದ್ಕೊಂಡ್ಬರ್ಲಿಲ್ವಾ? ಚಾಮುಂಡೇಶ್ವರಿ, ಹಳೆ ಮೈಸೂರು ಭಾಗ, ಅವರು ಅಲ್ಲಿ ಸ್ಥಳೀಯರು ಅಂತಾನೆ ಪರಿಗಣಿಸಬೇಕಾಗಿತ್ತು, ಅಲ್ಲಿ ಸೋಲಿಲ್ವಾ? ಅದೆಲ್ಲ ಸುಳ್ಳು. ಬಟ್ ಈ 2 ಕ್ಷೇತ್ರದ ಆಂಗಲ್ ಇದೆಯಲ್ಲ, ಚರ್ಚೆ ಮಾಡೋಣ ಬ್ರೇಕ್ ನಂತರ. ಟು ದ ಪಾಯಿಂಟ್. ನನ್ನ ಪ್ರಶ್ನೆ, ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯನವರು ಅವರ ಆಯ್ಕೆ ಅಂತೆ ಮಾಡ್ತಾರಾ ಅಥವಾ ದೈವ ಇಚ್ಛೆ ಅಂತೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬಂತು. ಮನೆ ದೇವತೆನೇ ಹಿಂಗೆ ಹೇಳಿದಾಗ ನಕಾರಿಸ್ಬಿಟ್ರೆ ಹೇಗಪ್ಪ ಅದನ್ನ? ಕವಿತಾ ರೆಡ್ಡಿ ಅವರೇ, 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಮುಂಚೆಯಿಂದಾನೇ ಚರ್ಚೆನಲ್ಲಿತ್ತು. ಕೋಲಾರದಲ್ಲೇನೋ 3-4 ಸುತ್ತಿನ ಸಮೀಕ್ಷೆಗಳಾಗೋಗಿದೆಯಂತೆ. ಈಗ 2ನೇ ಕ್ಷೇತ್ರದ ಬೇಡಿಕೆ ಬರ್ತಿರೋದು ನಮ್ಮಿಂದ, ಜನರಿಂದ, ಮತದಾರರಿಂದ ಅಲ್ಲ, ದೈವ ಇಚ್ಛೆ. ಏನ್ ಹೇಳ್ತೀರಿ ಇದಕ್ಕೆ? ದೈವ ಇಚ್ಛೆ ಅಂತಲ್ಲ, ಇದು ಎಲ್ಲ ಸಮೀಕ್ಷೆ ಪ್ರಕಾರ ಹೋಗುತ್ತೆ. ಅವರು ಸೆಲೆಕ್ಟ್ ಮಾಡ್ತಾ ಇರೋದು ರೀಸನ್ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಎಲ್ಲಿ ನಮ್ಗೆ ನಮ್ಮ ನಾಯಕರು ನಿಂತ್ರೆ ಅಲ್ಲಿ ಅಕ್ಕಪಕ್ಕ ಇರುವಂತ ಕ್ಷೇತ್ರಗಳಲ್ಲೂ ಸಹ ಪ್ರಭಾವ ಬೀಳ್ಬೇಕು. ಬರೀ ಒಂದೇ ಕ್ಷೇತ್ರದಲ್ಲ, ಬರೀ ಅವ್ರು ಗೆಲ್ಲೋದೆಲ್ಲ ಇಂಪಾರ್ಟೆಂಟ್. ಅವರಿಂದ 100 ಅಲ್ಲಿ ಇರುವಂತ 2-3 ಉದಾಹರಣೆಗೆ ಈಗ ಇದು ಕೆಲವರೆಲ್ಲ ಬಂದು ನೀವು ಹರಿಹರದಿಂದ ಕಂಟೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಕೆಲವರು ಹರಪನಹಳ್ಳಿಯಿಂದ ಅಂತ ಹೇಳ್ತಾರೆ, ಕೆಲವರು ಬಾದಾಮಿಯಿಂದ ಕಂಟೆಸ್ಟ್ ಮಾಡಿ ಅಂತ ಹೇಳ್ತಾರೆ.
ಕೆಲವು ಚಾಮರಾಜಪೇಟೆ ಅಂತ ಹೇಳಿ, ಯಾಕಂದ್ರೆ ಅಲ್ಲಿ ಸುತ್ತಮುತ್ತಲೇ ಇರುವಂತಹ ಎಲ್ಲಾ ಕ್ಷೇತ್ರಗಳಿಗೂ ಒಂಥರ ಏನು ಅನುಕೂಲ ಆಗ್ಬೇಕು. ಮತ್ತೆ ಅವ್ರಿಗೆ ಅವ್ರು ಸಿದ್ದರಾಮಯ್ಯ ಬಂದ್ ಕಂಟೆಸ್ಟ್ ಮಾಡಿದ್ರೆ ಇನ್ನ ಒಂದು ಅನೇಕರಿಗೆ ಅನುಕೂಲ ಆಗುತ್ತೆ. ಕವಿತಾ ಮೇಡಮ್ ಅವನ ಲೈಟರ್ ನೋಟ್ ನಾನು ಕೇಳ್ತೀನಿ. ಎಲ್ರು ಅವ್ರವ್ರು ಅನುಕೂಲಗಳನ್ನ ಯೋಚನೆ ಮಾಡ್ತಾರೆ, ಸಿದ್ದರಾಮಯ್ಯನವ್ರ ಅನುಕೂಲ ಯಾರಪ್ಪ ಯೋಚನೆ ಮಾಡ್ತಾರೆ? ಎಲ್ರಿಗೂ ಏನ್ ಬೇಕು ಅಂದ್ರೆ ಕೋಲಾರ ಸ್ಪರ್ಧೆ ಮಾಡ್ಬಿಟ್ರೆ 7 ಸೀಟ್ ಇದೆ 8 ಸೀಟ್ ಇದೆ ನಮ್ಗೆ ಅನುಕೂಲ ಆಗುತ್ತೆ. ಹಳೆ ಮೈಸೂರಲ್ಲಿ ಮಾಡ್ಬಿಟ್ರೆ ಅಲ್ಲೊಂದು 4-5 ಸೀಟ್ ಹೆಲ್ಪ್ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಮಾಡ್ಬಿಟ್ರೆ ಬಾದಾಮಿನಲ್ಲಿ ಅಲ್ಲೊಂದು 10 ಸೀಟ್ ಹೆಲ್ಪ್. ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಯಾರು ಚರ್ಚೆ ಮಾಡ್ತಾರೆ ಮೇಡಮ್? ಅವ್ರಿಗೆ ಎಲ್ಲಿಂತರೂ ಹೆಲ್ಪ್ ಆಗುತ್ತೆ. ನಾನು ಇದಕ್ಕೊಂದು ಉತ್ತರ ಕೊಡ್ತೀನಿ. ನಾನು ಲಾಸ್ಟ್ ಟೈಮ್ 2018 ಅಲ್ಲಿ ಪರಮೇಶ್ವರ್ ಸರ್ ಅವರು ಅಧ್ಯಕ್ಷ ಆಗಿದ್ದಾಗ ನಾವು ಒಂದ್ಸಲಿ ಜೋಕ್ ಅಂತ ಇಲ್ಲ, ನಾನು ಸೀರಿಯಸ್ ಆಗಿ ಹೇಳಿದೆ ಅವ್ರಿಗೆ, ಸರ್ ನೀವು ಮಹದೇವಪುರದಲ್ಲಿ ಬಂದ್ ಕಂಟೆಸ್ಟ್ ಮಾಡಿ ಸರ್, ನಾವೆಲ್ಲ ಪಕ್ಕದಲ್ಲಿರೋ ಬೊಮ್ಮನಹಳ್ಳಿ ಇರೋರೆಲ್ಲ ಗೆಲ್ಕೊಂಡ್ ಬರ್ತೀವಿ ಅಂತ ಹೇಳಿದೆ. ಅಂದ್ರೆ ದರ್ ಇಸ್ ಆಲ್ವೇಸ್ ಅನ್ ಒಪಿನಿಯನ್. ಅಂದ್ರೆ ಸೀನಿಯರ್ ಲೀಡರ್ಸ್ ಯಾರು ಪ್ರಭಾವಶಾಲಿ ನಾಯಕರು ಇದಾರೆ ಅವರೆಲ್ಲ ಬಂದ್ ನಿಂತ್ಕೊಂಡು ಅಕ್ಕಪಕ್ಕ ಇರುವಂತ ಕಾನ್ಸ್ಟಿಟ್ಯೂನ್ಸಿಗೆ ಪ್ರಭಾವ ಬೀರುತ್ತೆ. ಅದು ಬಹಳ ಮುಖ್ಯ. ಅದು ಅಲ್ಲ, ಒಪಿನಿಯನ್ ರಿಕ್ವೆಸ್ಟ್ ಇರ್ತವೆ ಕವಿತಾ ಮೇಡಮ್, ಬಟ್ ರಿಯಾಲಿಟಿ ಮತ್ತೆ ರಿಸಲ್ಟ್ ಅಂತ ಬರುತ್ತಲ್ಲ. ಒಂದ್ ನಿಮಿಷ ಇರಿ, ಅದನ್ನೇ ಹೇಳ್ತಾ ಇರೋದು. ಅಲ್ಲೂ ಆಗತ್ತೆ. ಈಗ ನಿಂತ್ಕೊಳ್ಳಿ, ಬಳ್ಳಾರಿ ಸಿಟಿಲಿ ಬಂದ್ ನಿಂತ್ಕೊಳ್ಳಿ ಅಂದ್ರೆ ಇಲ್ಲಿ ಫುಲ್ ಬಳ್ಳಾರಿ ಟೀಮ್ ಅವ್ರು ಬಂದಿದ್ರು. ಸೊ ಹಾಗಾಗಿ ಅವರ ಒಂದು ಪ್ರೆಸೆನ್ಸ್ ಇದೆಯಲ್ಲ ಅದು ಬಹಳ ಮುಖ್ಯ. ಅಂಡ್ ಹಾಗಾಗಿ ಅವ್ರ ಡಿಮಾಂಡ್ಸ್ ಇರುತ್ತೆ. ಮತ್ತೆ ಅವರು ಇನ್ನೊಂದು ಯೋಚನೆ ಮಾಡ್ತಾ ಇರೋ ಸಿದ್ದರಾಮಯ್ಯ ಅವರು, ಎಲ್ಲಿ ಅವರು ಲೆಸ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅದು ಬಹಳನು ಮುಖ್ಯ ಆಗುತ್ತೆ. ಯಾಕಂದ್ರೆ ಅವರು ರಾಜ್ಯಾದ್ಯಂತ ಓಡಾಡ್ಬೇಕಾಗತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅವ್ರ ಡಿಮಾಂಡ್ ಇದೆ, ಸರ್ ನೀವ್ ಇಲ್ಲಿ ಬರ್ಬೇಕು ಅಲ್ಲಿ ಬರ್ಬೇಕು ಕ್ಯಾಂಪೇನ್ಗೆ ಅಂತ. ಅವ್ರ ಕೆಲ್ಸ ಜಾಸ್ತಿ ಆಗತ್ತೆ. ನಿಜವಾಗ್ಲೂ ಹೇಳ್ತೀನಿ, ಅವರು ತುಂಬಾ ಇನ್ನು ಇವಾಗ್ಲೂ ಅಷ್ಟೇ ತುಂಬಾ ಇದು ಟ್ರಾವೆಲ್ ಮಾಡ್ತಾ ಇದ್ರೆ. ಅವರೇ ಹೇಳಿದ್ರು ಬಾದಾಮಿ ಕ್ಷೇತ್ರಕ್ಕೆ ಅಷ್ಟೊಂದು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಕನ್ಸಿಡರ್ ಮಾಡ್ತಾ ಇದ್ರೆ ಅವರು ಪ್ರಾಕ್ಟಿಕಲ್ ಆಗಿರ್ಬೇಕಲ್ವಾ? ಕವಿತಾ ಮೇಡಮ್ ಹೇಳಿದ್ದೀರಿ, ಅಲ್ಲ ಕವಿತಾ ಮೇಡಮ್ ಹೇಳಿದ್ದೀರಿ. ನಾನು ಎಲ್ಲ ಅತಿಥಿಗಳಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಸಮಯ ಕಮ್ಮಿ ಇರೋದ್ರಿಂದ ಚಿಕ್ಕದಾಗಿ ಮಾತಾಡೋಣ, ಜಾಸ್ತಿ ವಿಷಯಗಳ ಬಗ್ಗೆ ಮಾತಾಡ್ಬೋದು. ನೀವೇ ಹೇಳ್ಬಿಡಿ, ಕೋಲಾರ್ನಲ್ಲಿ ನೀವೇನೋ ಹರಕೆ ಕುರಿ ಮಾಡೋರಿದ್ದೀರಿ, ಹೌದಾ? ಅಲ್ಲ ಅಂತ ಮಾತು ಬಂತಲ್ಲ ನಿಮ್ಮ ಪಕ್ಷದಿಂದ, ಅದಕ್ಕೆ ಕೇಳಿದೆ. ಖಂಡಿತವಾಗಿಯೂ ಈ ಬಾರಿ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಹರಕೆ ಕುರಿ ಮಾಡೋದ್ರಲ್ಲಿ ಯಾವುದೇ ತರಹದಂತ ಸಂದೇಹ ಅವ್ರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷನೇ. ಯಾಕೆಂದ್ರೆ ಅಲ್ಲಿ ಇನ್ನೂ ನಾಯಕತ್ವ ಕೊರತೆ ಇದೆ, ನಾಯಕತ್ವಕ್ಕೆ ಒಡೆದಾಡ್ತಿದ್ದಾರೆ. ಮತ್ತೆ ಎಲ್ಲೋ ಒಂದು ಕಡೆ ನೋಡಿ, 2018ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡರು ಒಂದು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಿದ್ರು ಅಂತ ಖ್ಯಾತಿ ಪಡೆದ್ರು. ಹಾಗೆ ಕೋಲಾರದಲ್ಲೂ ಆಗುತ್ತೆ. CM ಶ್ರೀನಾಥ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಯಾಕೆಂದರೆ ಕಳೆದ ತುಂಬ ದಿನಗಳಿಂದ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಪ್ರತಿ ಹಳ್ಳಿಗಳಿಗೂ ಹೋಗ್ತಿದ್ದಾರೆ. ಕುಮಾರಣ್ಣವ್ರು ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ ಕೋಲಾರ ಜಿಲ್ಲೆನಲ್ಲಿ. ಎಲ್ಲೋ ಒಂದ್ ಕಡೆ BJP ಅವರು ಇಷ್ಟೆಲ್ಲ ಗೊತ್ತಿದ್ದು ಅಶ್ವಿನ್, ನಾನು ಕೇಳೋದು, ಇಷ್ಟೆಲ್ಲ ಗೊತ್ತಿದ್ದು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಅವ್ರ ಅನುಭವವನ್ನ ನಾವು ಅವಮಾನ ಮಾಡಬಾರ್ದು. ಅಲ್ಲ, ಅವ್ರು ಗೊತ್ತಿದೆ ಅಲ್ಲಿ ಸಾಧ್ಯತೆ ಇದೆ ಅಂತ. ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಆ ಭಾಗದಲ್ಲಿರೋಂಥ ಮುಖಂಡರು, ಜನಪ್ರತಿನಿಧಿಗಳು ನೀವೆಲ್ಲೋ ಬಂದ್ರೆ ನಮ್ಗೆ ಎಲ್ಲೋ ಸ್ವಲ್ಪ ಉಪಯೋಗ ಆಗುತ್ತೆ ಅನ್ನೋ ಒಂದು, ಯಾಕೆ ಆಗ್ಲಿಲ್ಲ ಅಂದ್ರೆ ಕಷ್ಟ ಅಲ್ವಾ? ಅದಕ್ಕೆ ಕೇಳಿದೆ ನಾನು. ಈ ಚರ್ಚೆನಲ್ಲಿ ಹಿರಿಯ ಪತ್ರಕರ್ತರು, ವಿಶ್ಲೇಷಕರು, ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ಇದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ. ಮಹೇಶ್ ಅವರೇ, ಈ ದೈವ ಇಚ್ಛೆ ವರ್ಸಸ್ ಸಿದ್ದರಾಮಯ್ಯ ಆಯ್ಕೆ, ಅಲ್ಲ ದೈವ ಇಚ್ಛೆ ಅಂದ್ರೆ ಮಹೇಶ್ ಅವರು ಅದನ್ನ ನೋಡೋ ರೀತಿನೇ ಬೇರೆ ಇರ್ಬೋದಾ ಅಂತ. ನೋಡಿ, ನಾನ್ ನಿಮ್ಗೊಂದು ಮಾತು ಹೇಳ್ತೀನಿ. ದೈವ ಧರ್ಮದ ಬಗ್ಗೆ ನಂಬಿಕೆ ಇಲ್ದಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ರಾಜಕಾರಣದ ಒಂದು ತಮ್ಮ ಅಸ್ತಿತ್ವಕ್ಕೋಸ್ಕರ ಕ್ಷೇತ್ರಕ್ಕೆ ವಲಸೆ ಹೋಗ್ತಾ ಇರ್ತಕ್ಕಂಥ ಒಂದು ರಾಜಕಾರಣ ನನಗೆ ಅರ್ಥ ಆಗ್ತಲ್ಲ. ಕರ್ನಾಟಕದ 224 ಕ್ಷೇತ್ರಗಳಿದಾವೆ. ಅದ್ಯಾಕೆ ಇಡೀ ರಾಜಕಾರಣ ಸಿದ್ದರಾಮಯ್ಯನವ್ರು ಸುತ್ತಾ ಇದ್ದೀರಿ ಅಂತ ಅರ್ಥ ಆಗ್ತಲ್ಲ ನನಗೆ. ಅವರು ಮೈಸೂರು ಚಾಮುಂಡೇಶ್ವರಿಯಲ್ಲಿ ಅವ್ರನ್ನ ಜನ ಸೋಲ್ಸಾಕಿದ್ರು. ಬಾದಾಮಿ ಒಳಗಡೆ ಒಂದು ಸಣ್ಣ ಮಾರ್ಜಿನ್ ಅಲ್ಲಿ ಗೆದ್ದಂತ ವ್ಯಕ್ತಿ. ರಾಜಕೀಯದ ಅಸ್ತಿತ್ವಕ್ಕೋಸ್ಕರನೇ ಕ್ಷೇತ್ರ ಹುಡುಕಾಡುವಂತವ್ರ ಬಗ್ಗೆ ಇಷ್ಟು ಚರ್ಚೆ ಯಾಕೆ ಅಂತ ನಂಗೆ ಗೊತ್ತಾಗ್ತಲ್ಲ. ಏನು ಅವರ ಚರ್ಚೆಯಿಂದ ಕರ್ನಾಟಕದ ಜನ ಏನು ಬನ್ನಿ ಅಂತ ಕರಿತಾ ಇರ್ತಕ್ಕಂಥ ಏನು ಇಡೀ ಅಕ್ಸೆಪ್ಟೆಡ್ ರಾಜಕಾರಣ ತರ ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನ ಪ್ರತಿಯೊಂದು ನನ್ಗ ಅನ್ಸತಕ್ಕಂಥದ್ದು. ಈ ಇಡೀ ಚರ್ಚೆ ಏನೀಗ ನೀವು ನ್ಯೂಸ್ 18 ಮಾಡ್ತಾ ಇದ್ದೀರಿ, ಒಬ್ಬ ವ್ಯಕ್ತಿಯ ಕೇಂದ್ರೀಕೃತ ಚರ್ಚೆ ಆಗ್ಬೇಕು ಅನ್ನೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವೆಲ್ಲವೂ ಹುನ್ನಾರ. ಅಲ್ಲ ಅಲ್ಲ ಮಹೇಶ್ ಅವರೇ ನೋಡಿ, ಅಲ್ಲ ಮಹೇಶ್ ಅವರೇ ಆಯ್ತು, ನೀವು ಆರೋಪ ಮಾಡಿದ್ದೀರಿ ಅಲ್ವಾ, ಇವಾಗ ನನಗೆ ಹೇಳಲಿಕ್ಕೆ ಅವಕಾಶ ಕೊಡ್ಬೇಕು. ಸಾಧಾರಣ ಐ ಡೋಂಟ್ ರೆಸ್ಪಾಂಡ್ ಟು ಅಲಿಗೇಷನ್, ಬಟ್ ಮಹೇಶ್ ಅವ್ರು ಮಾಡಿದ್ದಾರೆ, ಕೊಡೋಣ ಬಿಡಿ. ಅಲ್ಲ ಹೇಳ್ತೀನಿ ಕೇಳಿ, ಅಲ್ಲಪ್ಪ ಪ್ರಾಮುಖ್ಯತೆ ಕೊಡ್ತಿರೋರು ಯಾರು? ಸಿದ್ದು ನಿಜ ಕನಸುಗಳು ಅಂತ ಬುಕ್ ತರ ಕೊಟ್ರಿ ನೀವು, ಅದು ವ್ಯಕ್ತಿ ಕೇಂದ್ರಿತ ಅಲ್ವಾ? ಅಲ್ಲ ಅದು ವ್ಯಕ್ತಿ ಕೇಂದ್ರಿತ ಅಲ್ವಾ?
ನನಗೆ ನಿರೀಕ್ಷೆ ಇದ್ದಿದ್ದೇನೆಂದ್ರೆ ಹಾ ಈ ಬರ್ತಕ್ಕಂತ ಇದ್ರ ಒಳಗಡೆ ಒಂದಷ್ಟು ಯುವಕರುಗಳು ರಾಜಕಾರಣಕ್ಕೆ ಬರಬೇಕು, ಒಂದಷ್ಟು ವಿದ್ಯಾವಂತರು ಬರಬೇಕು, ಒಂದಷ್ಟು ಸ್ಪೋರ್ಟ್ಸ್ ಗಳು ಬರಬೇಕು, ಒಂದಷ್ಟು ರಾಷ್ಟ್ರ ಬದಲಾವಣೆ ಮಾಡ್ತಕ್ಕಂತ ಹೊಸ ಮುಖಗಳು ಬರಬೇಕು. ಅದ್ರ ಕಡೆ ಚರ್ಚೆ ಆಗೋದ್ ಬಿಟ್ಬಿಟ್ಟು ಒಂದಕ್ಕೆ ದೇವ್ರು ಧರ್ಮದ ಬಗ್ಗೆ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳಿದ್ರು ದೇವ್ರು ಹೇಳ್ಬಿಡ್ತು ಅಂತಂದ್ರೆ ಇದು ರಾಜಕೀಯದ ಒಂದು ಕಾನ್ಸ್ಪಿರಸಿ ಮತ್ತೆ ಹುನ್ನಾರ ಅಲ್ಲದೆ ಇನ್ನೇನಂತ ಹೇಳೋಣ. ಅಲ್ಲ ಈಗ ಒಂದ್ ನಿಮಿಷ ಇರಿ ಶಿವಕುಮಾರ್ ಅವರೇ ಇಲ್ಲಿ ಚರ್ಚೆ ಆಗ್ತಿರೋದು ನಿರಂತರವಾಗಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅಂತ. ಕೋಲಾರಕ್ಕೆ ಹೋದ್ರು, ಕರ್ನಾಟಕದ ವಿಕಾಸ ಬಗ್ಗೆ ಚರ್ಚೆ ಮಾಡಿ, ಕರ್ನಾಟಕದ ಬೇರೆ ಬೇರೆ ಅಂಶಗಳ ಬಗ್ಗೆ ಚರ್ಚೆ ಮಾಡಿ, ದಲಿತರಿಗೆ ಕೊಟ್ಟಂತ ನ್ಯಾಯದ ಬಗ್ಗೆ ಚರ್ಚೆ ಮಾಡಿ, ಭ್ರಷ್ಟಾಚಾರದ ಬಗ್ಗೆ ಮಾಡಿ, ವಂಶ ಆಡಳಿತದ ಬಗ್ಗೆ ಮಾಡಿ. ಮಹೇಶ್ ಅವ್ರಿಗೆ ಚರ್ಚೆ ಮಾಡೋದಾದ್ರೆ ತುಂಬಾ ಖುಷಿ ಆಗುತ್ತೆ. ನೀವು ಬನ್ನಿ, ಭ್ರಷ್ಟಾಚಾರ ಪ್ರತಿಯೊಂದು ನಿಮ್ಮ ಹೇಳಿಕೆ ನೋಡಿ. ಮಹೇಶ್ ಅವರೇ ಒಂದ್ ದಿವಸ ನಿಮ್ಮ ಹತ್ರ ಕೂತ್ ಕೇಳಿ ಪಟ್ಟಿ ಮಾಡ್ಕೊಂಡು ಅದನ್ನೆಲ್ಲ ಚರ್ಚೆ ಮಾಡಕ್ ಬಿಡಿ. ಇವತ್ತಿನ ಚರ್ಚೆ ವಿಷಯ ಇದು, ದೈವ ಇಚ್ಛೆ ವರ್ಷ ಸಿದ್ದು ಆಯ್ಕೆ. ನಿಮಗೇನಪ್ಪ ತೊಂದ್ರೆ? ನೀವ್ ಹೇಳಿದ್ರಲ್ಲ ದೇವ್ರು ಧರ್ಮದಲ್ಲಿ ನಮ್ದೇ ಇರೋರು ಸಿದ್ದರಾಮಯ್ಯ, ಹಂಗಂದ್ರೆ 2 ಕ್ಷೇತ್ರ ಮಾಡಲ್ವಾ? ಏನು ಬಹಳ ಜಗತ್ತಲ್ಲಿ ಏನು ಇದಾಗ್ಬಿಡೋದಿಲ್ಲ. ನೀವು ಒಂದು ವೇಳೆ ಏನಾದ್ರು ಸಿದ್ದರಾಮಯ್ಯನವರ ಗೆಲುವು, ಸಿದ್ದರಾಮಯ್ಯನ ಸೋಲಿಂದ ಭಾರತ ಏನೋ ಬಹಳ ಬದಲಾವಣೆ ಆಗ್ಬಿಡ್ತಾ ಇತ್ತು, ಕರ್ನಾಟಕದಲ್ಲಿ ಏನೋ ವಿಚಲಿತ ಆಗ್ಬಿಡತ್ತೆ ಅಂತಲ್ಲ. ಒಂದು ಚುನಾವಣೆ ಅಂತಕ್ಕಂಥ ನೀವು ನನಗೆ ಹೇಳ್ತಿದಿರೋ ಅಥವಾ ನಿಮ್ಮ ಪಕ್ಷದ ಸ್ಟ್ರಾಟಜಿ ಥಿಂಕರ್ಸ್ ಹೇಳ್ತಿದಿರೋ ಗೊತ್ತಾಗ್ತಾ ಇಲ್ಲ ನಮ್ಗೆ. ನಿಮ್ಮ ಪಕ್ಷ ಯಾವಾಗ ನೀವು ಕಾಂಗ್ರೆಸ್ನ ಅಟ್ಯಾಕ್ ಮಾಡ್ಬೇಕು ಅಂತಿದ್ರೋ ನಿಮ್ಮ ಹತ್ರ 2 ಪ್ಲಾನ್ ಇದೆ. ಶಿವಕುಮಾರ್ ಅವ್ರು ಒಪ್ತಾರೆ ಕೇಳಿ. ಒಂದು ಕಾಂಗ್ರೆಸ್ಸಿಗೆ, ಇನ್ನೊಂದು ಸಿದ್ದರಾಮಯ್ಯನ್ಗೆ. ಪ್ರಾಮುಖ್ಯತೆ ಕೊಡ್ತಿರೋರು ಯಾರು? ಮತ್ ನಮಗ್ ಕೇಳ್ತೀರಿ ಯಾಕಪ್ಪ ಸಿದ್ದರಾಮಯ್ಯನ್ ಚರ್ಚೆ ಮಾಡ್ತೀರಿ? ಶಿವಕುಮಾರ್ ಅವ್ರು ಹೇಳಿ. ಶಿವಕುಮಾರ್ ಅವರೇ 2 ಕ್ಷೇತ್ರ ಮಾಡ್ಬೇಕಾ ಬೇಡವಾ ಅನ್ನೋದು ಅವ್ರ ಆಯ್ಕೆ. ದೈವ ಇಚ್ಛೆ ಇರೋದು 2 ಕ್ಷೇತ್ರ. ಬಿಜೆಪಿ ಹೇಳ್ತಾರೆ ಅನಾವಶ್ಯಕ ಪ್ರಾಮುಖ್ಯತೆ, ವ್ಯಕ್ತಿ ಕೇಂದ್ರಿತ ಚರ್ಚೆ, ವ್ಯಕ್ತಿ ಕೇಂದ್ರಿತ ರಾಜಕಾರಣ ಮಾಡೋದಕ್ಕೆ ಅವ್ರ ಮುಂದಾಗ್ಲಿಲ್ವಾ? ಶಿವಕುಮಾರ್ ಅವರೇ ಪ್ಲೀಸ್. ನಿಖಿಲ್, ನಾನು ಒಬ್ಬರ ನಂಬಿಕೆ ಮತ್ತೆ ಅವ್ರ ಬಿಲೀಫ್ ಮಧ್ಯೆ ನಾನು ಹೋಗಕ್ ಇಷ್ಟ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ನಿಮ್ಮ ಮನೆ ಇರ್ಬೋದು, ನಮ್ಮ ಮನೆ ಇರ್ಬೋದು, ಇಲ್ಲ ಮಹೇಶ್ ಅವ್ರ ಮನೆ ಇರ್ಬೋದು, ಯಾರ ಮನೆ ಹತ್ರ ಇರ್ಬೋದು, ಮನೆಯ ದೇವರಿಗೆ ಪೂಜೆ ಮಾಡುವಂತ ಒಂದು ಪದ್ಧತಿ ನಮ್ಮ ಧರ್ಮದಲ್ಲಿ ಮತ್ತೆ ನಮ್ಮ ನಂಬಿಕೆಗಳಲ್ಲಿ. ಹಂಗಾಗಿ ಅವ್ರ ಮಗನೋ ಏನೋ ಹೋಗಿ ಪೂಜೆ ಮಾಡಿ ಅದನ್ನ ಕೇಳಿ ಅವರು ಏನೋ ಅದೇನೋ ಡಿವೈನ್ ಇಂಟರ್ವೆನ್ಷನ್ ಏನಾದ್ರು ಆಗಿದ್ರೆ ಅದು ಅವ್ರಿಗೆ, ಆ ದೇವ್ರಿಗೆ ಮತ್ತೆ ಅವ್ರಿಗೆ ಇರುವಂತ ನಂಬಿಕೆಯಲ್ಲಿ ಆಗುತ್ತೆ. ಆದ್ರೆ 2 ಕ್ಷೇತ್ರಗಳಲ್ಲಿ ಚುನಾವಣೆ ಸಿದ್ದರಾಮಯ್ಯನವ್ರು ನಿಲ್ಲೋದ್ರ ಬಗ್ಗೆ ಏನಕ್ಕೆ ಚರ್ಚೆ ಅಂತ? ಯಾಕಂದ್ರೆ ಈ ಸಾರಿ ಹೋದ್ ಸಾರಿನೂ ಅವ್ರು 2 ಕ್ಷೇತ್ರದಲ್ಲಿ ನಿಂತಿದ್ರು. 14 ದಿನಗಳ ಕಾಲ ಚಾಮುಂಡೇಶ್ವರಿಯಲ್ಲೇನೆ ಅವರು ಹೆಲ್ಡಪ್ ಆದ್ರು ಕ್ಯಾಂಪೇನ್ ಮಾಡೋದಕ್ಕೆ. 10 ದಿನಕ್ಕಿಂತ ಹೆಚ್ಚು ದಿನಗಳು ಅಲ್ಲಿದ್ದು ಸ್ಟೇಟ್ ಟೂರ್ ಮಾಡಕ್ ಆಗ್ಲಿಲ್ಲ. ಆ ತಪ್ಪು ಈ ಸಾರಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವರು 2 ಸೇಫ್ ಕಾನ್ಸ್ಟೆನ್ಸಿನ ಹುಡುಕ್ತಾ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಇವತ್ತು ಅವ್ರ ಮಹೇಶ್ ಅವ್ರು ಇನ್ನೊಂದು ಮಾತು ಹೇಳಿದ್ರಲ್ಲ, ಅದನ್ನ ನೀವ್ ಹೇಗ್ ನೋಡ್ತೀರಿ ಶಿವಕುಮಾರ್ ಸರ್? ಮಹೇಶ್ ಅವ್ರು ಹೇಳ್ತಾರೆ ಈ ದೇವಸ್ಥಾನಕ್ಕೆ ಹೋಗೋದು, ಈ ಪೂಜೆ ಮಾಡಿಸೋದು, ಅಲ್ಲಿ 2ನೇ ಕ್ಷೇತ್ರ ಅಂತ ಹೇಳ್ಸೋದು, ಇದೆಲ್ಲ ಒಂದ್ ರೀತಿ ಹುನ್ನಾರ. ಅಂದ್ರೆ ಅವರ ಮಾತಿನ ಮತ್ತೊಂದು ಅರ್ಥ. ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಮಹೇಶ್ ಅವರೇ. ಹೆಂಗಿದ್ರು ಒಂದ್ ಕ್ಷೇತ್ರ ಕಷ್ಟ ಇದೆ, ಈಗ 2ನೇದಕ್ಕೆ ಹೋಗ್ಬಿಟ್ರೆ ದೌರ್ಬಲ್ಯ, ದುರ್ಬಲ, ಭಯ, ಆತಂಕ ಅಂತ ಅರ್ಥೈಸ್ಕೊಂಡ್ಬಿಡ್ತಾರಲ್ಲ ಜನ. ಹಾಗಾಗಿ ದೇವ್ರನ್ನ ತಂದ್ಬಿಡೋದು, ದೈವ ಇಚ್ಛೆ ಇತ್ರಿ ಅಂತ ಹೇಳ್ಬಿಟ್ರೆ ಹೌದಾ? ಒಂದ್ ವಿಷಯ ಒಂದ್ ನಿಮಿಷ ನಿಖಿಲ್, ಶಿವಕುಮಾರ್ ಸರ್ ಮಾತಾಡಕ್ಕೂ ಮುಂಚೆ ಒಂದ್ ವಿಷಯ ನೋಡಿ ಸರ್. ಅವ್ರ ಮನಸ್ಸು ಒಳಗಡೆ ಆತಂಕ ಇರ್ಬೋದು. ನಾನ್ ಪರಮೇಶ್ವರ್ನವ್ರಿಗೆ ಏನ್ ಮಾಡಿದೆ? ಬೇರೆ ಪರಮೇಶ್ವರ್ನವರು ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ನಮ್ ದಲಿತ ನಾಯಕರಾದಂತ ಪರಮೇಶ್ವರ್ ಅವ್ರನ್ನ ನಾನು ಏನ್ ಮಾಡಿದೆ? ಬೇರೆ ರಾಜಕಾರಣಗಳಿಗೆ ನಾ ಏನ್ ಮಾಡಿದೆ? ನನ್ಗೂ ಈ ತರದೆಲ್ಲ ಆಗೋ ಸಾಧ್ಯತೆಗಳಿದ್ದಾವೇನೋ? ಈ ಆತಂಕದಲ್ಲಿ ಅವ್ರ ಬಹುಶಃ ಈ ತರದ್ ನಡೀತಾ ಇರಬಹುದು. ಅದನ್ನೇ ನಾನು ಹೇಳಿದ್ದಲ್ವಾ, ಅರ್ಥೈಸ್ಕೊಳ್ಳೋದಕ್ಕೆ. ಯಾಕಂದ್ರೆ ಶಿವಕುಮಾರ್ ಅವರಿಗೆ ದಲಿತ ರಾಜಕಾರಣದ ಬಗ್ಗೆ ಬಹಳ ಅರಿವಿರೋದ್ರಿಂದ ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕು. ನಾನು ಹೇಳ್ತಾರೆ ಪರಮೇಶ್ವರ್ ಅವ್ರಿಗೆ ಮಾಡಿರ್ತಕ್ಕಂಥ ಮೋಸವನ್ನ ಆ ಸಮಾಜ ಅದನ್ನ ಅದಕ್ಕೆ ಒಂದು ಉತ್ತರ ಕೊಡೋದಿಲ್ವಾ? ಆಯ್ತು, ಡನ್. ಉತ್ತರ ಕೊಡ್ತಾರೆ ಈಗ ಶಿವಕುಮಾರ್ ಅವರು. ಸರ್ ಪ್ಲೀಸ್. ಅಲ್ಲ, ಅವ್ರು ಕೇಳ್ತಾರೆ ಆತಂಕ ಅಲ್ವಾ ಇದು, ಬೇರೆಯವ್ರಿಗೆ ಮಾಡಿದ್ ನನಗೂ ಆಗ್ಬೋದು ಅನ್ನೋ ಭಯ ಇದೆ ಸಿದ್ದರಾಮಯ್ಯನವ್ರಿಗೆ ಅಂತ. ಹೌದಾ ಅಂತ ಶಿವಕುಮಾರ್ ಅವರೇ? ನೋಡಿ, ಯಾವುದೇ ರಾಜಕಾರಣಿ ಚುನಾವಣೆಯನ್ನ ಸೋಲೋದಕ್ಕೆ ನಿಲ್ಲೋದಿಲ್ಲ. ಒಂದು ಅದು ಮಹೇಶ್ ಹೇಳ್ತಾ ಇರೋದು ಅವ್ರ ಇಂಟ್ರಾಸ್ಪೆಕ್ಷನ್ ಪಾರ್ಟ್. ಅದು ನಾನು ಮಹೇಶ್ ಇಂಟ್ರಾಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ, ಅದು ಅವ್ರ ಇಂಟ್ರಾಸ್ಪೆಕ್ಟ್ ಮಾಡ್ಬೇಕು. ಒಂದು ಚುನಾವಣೆ 2 ಕ್ಷೇತ್ರ ಮೋಸ ಮಾಡಿದವ್ರು ನಿಜಾನ ಸುಳ್ಳ? ನಿಮ್ಗೆ ಒಬ್ರು ಪತ್ರಕರ್ತರಾಗಿ ಆ ಸಮಾಜಕ್ಕೆ ನಿಮ್ ನಿಜ ನೀವು ನೋಡಿದ್ದು ಕೇಳಿದ್ ಹೇಳ್ಬೇಕಲ್ಲ.
ಇಲ್ಲೆಲ್ಲ ಪರಮೇಶ್ವರ್ ಅವ್ರಿಗೆ ಮೋಸ ಮಾಡಿದ್ರು ಇಲ್ಲ ಅಂತ ಅಂದ್ಬಿಟ್ಟು ಏನು ಅದೇ ಕೊರ್ಟ್ಗೆ ಜನನು ಹೇಳ್ಬೇಕು. ಯಾಕಂತಂದ್ರೆ ಜನ ವೋಟ್ ಹಾಕ್ಬೇಕಂತ ತೀರ್ಮಾನ ಮಾಡಿದ್ರೆ ಯಾರು ಏನ್ ಸೋಲ್ಸಕ್ ಆಗೋದಿಲ್ಲ. ಇವಾಗ ಬಹಳಷ್ಟು ಕ್ಯಾಂಪೇನ್ಗಳು ಒಬ್ಬ ಮನುಷ್ಯನ ಮೇಲೆ ನಡೀತಾ ಇರುತ್ತೆ. ಆದ್ರೂ ಅವನು ಒಂದು ಬೇಸ್ ನ ಸ್ಟ್ರಾಂಗ್ ಆಗಿ ಇಟ್ಕೊಂಡಾಗ ಡೆಫಿನೆಟ್ ಆಗಿ ಆಗುತ್ತೆ. ಯಾಕಂತಂದ್ರೆ ಈ ತರದ ಒಂದು ಚುನಾವಣೆಗಳಲ್ಲಿ ಈ ತರ ಪಿತೂರಿಗಳು ಇವತ್ತೇನು ಹೊಸದೇನಲ್ಲ, ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ ಈ ತರದ ಒಂದು ಚುನಾವಣೆ. ಆಮೇಲೆ ಅವ್ರ ಬಗ್ಗೆ ಯಾಕೆ ಚರ್ಚೆ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ ಮಹೇಶ್. ಯಾಕಂತಂದ್ರೆ ಇಡೀ ಎಲ್ಲಾ ಟೆಲಿವಿಷನ್ಗಳು ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರೋ ಒಬ್ಬ ನಾಯಕನ ಬಗ್ಗೆ ಚರ್ಚೆ ಆಗುತ್ತೆ ಅಂತಂದ್ರೆ ಆಗ್ಲಿ ಬಿಡಿ. ಯಾಕಂದ್ರೆ ಜನಕ್ಕೆ ಗೊತ್ತಾಗಬೇಕು ಯಾಕೆ 2 ಕ್ಷೇತ್ರದಲ್ಲಿ ಯಾಕೆ ನಿಲ್ಬೇಕು ಅವರು, ಯಾವ ತರದ ಆತಂಕಗಳಿದಾವೆ, ಇಲ್ಲಾಂದ್ರೆ 2 ಕ್ಷೇತ್ರದಲ್ಲಿ ನಿಲ್ಲೋದ್ರಲ್ಲಿ ಏನ್ ಅಡ್ವಾಂಟೇಜ್ ಇದೆ ಅಂತ ಜನಕ್ಕೆ ಗೊತ್ತಾಗಬೇಕು. ಹಂಗಾಗಿ ಕೊರಟಗೆರೆಯಲ್ಲಿ ಏನಾಯ್ತು, ಇಲ್ಲಾಂದ್ರೆ ಗುಲ್ಬರ್ಗಲ್ಲಿ ಏನಾಯ್ತು, ಇಲ್ಲ ಚಾಮುಂಡೇಶ್ವರಿಯಲ್ಲಿ ಏನಾಯ್ತು ಅಂತ ಚಾಮುಂಡೇಶ್ವರಿಯಲ್ಲಿ ಆಗಿದ್ ಗೊತ್ತು. ಚಾಮುಂಡೇಶ್ವರಿಯಲ್ಲಿ ಅಕಸ್ಮಾತ್ ಏನಾದ್ರು ಬಿಜೆಪಿ ಅವರು ಒಂದು ಒಳ್ಳೆ ಕ್ಯಾಂಡಿಡೇಟ್ ನ ಹಾಕಿದಿದ್ರೆ, ಇವತ್ತು ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ನೀವು ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದಿದ್ರೆ ಈ ತರದ ಒಂದು ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಟ್ರಯಾಂಗಲ್ ಫೈಟ್ ಇದ್ರೆ ಬೇರೆ ತರ ಇರ್ತಾ ಇತ್ತು. ಅಂದ್ರೆ ಈ ತರದ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಬೇರೆ ಕ್ಷೇತ್ರಗಳಲ್ಲಿ ಆಗೋದು ನನಗೇನು ಡೌಟ್ ಅಲ್ಲ. ನಮಗೆ ಯಾಕೆ ನಾನು ಹೇಳ್ತಕ್ಕಂಥದ್ದು, ನಮ್ಮ ಪ್ರತಿಸ್ಪರ್ಧೆನೆ. ನಮ್ಗೆ ಅದ್ರಲ್ಲಿ ಏನ್ ಇಂಟ್ರೆಸ್ಟ್ ಇದೆ? ನಮ್ಗೆ ಇಡೀ ನಮ್ಮ ರಾಜಕಾರಣವನ್ನ ಕಾಂಗ್ರೆಸ್ ವಿರೋಧ ರಾಜಕಾರಣವನ್ನ ಮಾಡಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಗೆಲುವು ಸೋಲು ನಮ್ಗೆ ಅದ್ರ ಮೇಲೆ ಏನ್ ನಿಂತಿರ್ತಕ್ಕಂಥದ್ದು? ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯ ರಾಜಕಾರಣ ಕರ್ನಾಟಕದಲ್ಲಿ ಮಾಡಿದ್ರೆ ಏನೆಲ್ಲ ಆತಂಕ ಇದೆ, ಈ ಧರ್ಮಕ್ಕೆ ಏನ್ ಆತಂಕ ಇದೆ, ಸಮಾಜಕ್ಕೆ ಏನ್ ಆತಂಕ ಇದೆ, ಹಿಂದೂ ಧರ್ಮಕ್ಕೆ ಏನ್ ತೊಂದರೆ ಇದೆ, ರಾಷ್ಟ್ರೀಯತೆಗೆ ಏನ್ ತೊಂದರೆ ಇದೆ. ಸಿದ್ದರಾಮಯ್ಯನಂತ ತುಷ್ಟೀಕರಣದ ರಾಜಕಾರಣ ಈಗ ರಾಜ್ಯದಲ್ಲಿ ಮಾಡ್ತು ಅಂತಂದ್ರೆ ಏನೆಲ್ಲ ಆಗತಕ್ಕಂಥದ್ದು ಭಯ, ಆತಂಕ. ಸಿದ್ದರಾಮಯ್ಯನವ್ರ ಗೆದ್ರೆ ರಾಷ್ಟ್ರೀಯತೆಗೆ ಧಕ್ಕೆ ಇದೆ ಅಂದ್ರೆ ಏನ ಅರ್ಥ? ಅಲ್ಲ, ಅದನ್ನೇ ಹೇಳ್ತಿರೋದು. ಸಿದ್ದರಾಮಯ್ಯನವರು ಅಲ್ಲ, ನೋಡಿ ಇವರು ಸಿದ್ದರಾಮಯ್ಯನವ್ರಿಗೆ ಕೇಂದ್ರಿತವಾಗಿ ಇಷ್ಟೆಲ್ಲ ಯೋಚನೆಗಳು ಆಲೋಚನೆಗಳು ಇಟ್ಕೊಂಡಿರ್ಬೋದು. ನಾವು ಚರ್ಚೆ ಮಾಡಿದ್ರೆ ಅದು ಮಹೇಶ್ ಅವರೇ ಬಿಡಿ ಆಯ್ತು. ಇನ್ ಆಲ್ ಫೇರ್ನೆಸ್, ಕಾಂಗ್ರೆಸ್ ವಿಷಯ ಆಗಿರೋದ್ರಿಂದ ಕವಿತಾ ರೆಡ್ಡಿ ಅವರಿಗೆ ಲಾಸ್ಟ್ ವರ್ಡ್. ಕವಿತಾ ರೆಡ್ಡಿ ಅವರೇ, 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೇ ಆದ್ರೆ ಅದು ಒಂದು ವೀಕ್ನೆಸ್ಸಿನ ಸೂಚನೆ ಆಗುತ್ತಾ? 2ನೇ ಸೀಟಿಗೆ ಹೋದ್ರೆ ಅದು ಸೇಫ್ಟಿಗಾಗಿ ಆತಂಕದಿಂದ ಅಂತ ನಾವು ಅರ್ಥೈಸ್ಕೋಬಹುದಾ? ವೆರಿ ಕ್ವಿಕ್ಲಿ ಕವಿತಾ ರೆಡ್ಡಿ ಅವರೇ, 30 ಸೆಕೆಂಡ್ಸ್ ಪ್ಲೀಸ್. ಅಲ್ಲ, ಈಗ ಮೋದಿ ಅವರು 2 ಕ್ಷೇತ್ರದಲ್ಲಿ ನಿಂತರು, ಅವಾಗ ನೀವೇನಂದ್ರಿ? ಅಲ್ಲ, 2 ಗೆದ್ರಲ್ಲ, 2 ಗೆದ್ಬಿಟ್ಟ ಕತೆ ಬೇರೆ. ಇಲ್ಲಿ ಏನಾಯ್ತು? ಅಲ್ಲ, ಇಲ್ಲಿ ನಾನು ಅನ್ಕೊಂಡಿಲ್ಲ, ಆಗ್ಲಿಲ್ಲ ಅಂದ್ರೆ ಹಂಗಾಗುತ್ತಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ. ನಾನೇನು ಅನ್ಕೊಳ್ಳೋದಿಲ್ಲ ಮೇಡಮ್. ಅಲ್ಲ, ಮತ್ ಬಿಡಿ, ಮತ್ತೆ ಈ ಡಿಬೇಟೇ ಬರಲ್ಲ ಈಗ. ಅಲ್ಲ, ನಾನ್ ಕೇಳ್ತಿರೋದು ಲಾಸ್ಟ್ ಟೈಮ್ ಹಂಗ ಆಗೋಯ್ತಲ್ಲ. ದೇರ್ ಇಸ್ ಅ ಎಕ್ಸಾಂಪಲ್, ಪ್ರೆಸಿಡೆಂಟ್ ಇದೆ ಇಲ್ಲಿ. ದೇರ್ ಇಸ್ ಅ ಪ್ರೆಸಿಡೆಂಟ್. ನಿಖಿಲ್ ಅವರೇ, ಸೋ ವಾಟ್? ಪ್ರೆಸಿಡೆನ್ಸ್ ಬೇಕಾದಷ್ಟು ಪ್ರೆಸಿಡೆನ್ಸ್ ಇರುತ್ತೆ. ಇದು ಪರಮೇಶ್ವರ್ ಕೊರಟಗೆರೆಯಲ್ಲಿ ಗೆಲ್ಲಿಲ್ಲ, ಆಮೇಲೆ ಗೆದ್ರಲ್ಲ. ಪ್ರೆಸಿಡೆನ್ಸ್ ಇದ್ದೇ ಇರುತ್ತೆ, ಎಲ್ಲೋದ್ರೂ ಪ್ರೆಸಿಡೆನ್ಸ್ ಇದ್ದೇ ಇರುತ್ತೆ. ಅದ್ರಲ್ಲಿ ಏನಿದೆ? ಸೋತವರು ಗೆಲ್ಲೋದಿಲ್ಲ, ಗೆದ್ದವರು ಸೋಲೋದಿಲ್ಲ ಅಂತ ಯಾವ್ದೂ ಇಲ್ಲ. ರೈಟ್. ಆದ್ರೆ 2 ಕ್ಷೇತ್ರದ್ದು ನೋ ಬಿಗ್ ಡೀಲ್ ಅಂದ್ರೆ 2 ಕ್ಷೇತ್ರದ್ದು ನೋ ಬಿಗ್ ಡೀಲ್ ನಿಮ್ ಪ್ರಕಾರ? ಖಂಡಿತ ನೋ ಬಿಗ್ ಡೀಲ್. ಅದನ್ನ ವಿಶ್ಲೇಷಣೆ ನಾನು ಇಷ್ಟೇ ಹೇಳೋದು. ಮೋದಿ ಅವ್ರು ನಿಂತಿದ್ದಾಗ ನೀವು ಪ್ರಶ್ನೆ ಮಾಡಿಲ್ಲ, ಸಿದ್ದರಾಮಯ್ಯ ಅವ್ರು ನಿಂತಾಗ ಯಾಕೆ ಪ್ರಶ್ನೆ ಮಾಡ್ತಾರೆ? ಸೋಲೋದು ಗೆಲ್ಲೋದು ಜನ ತೀರ್ಮಾನ ಮಾಡ್ತಾರೆ. ಹಿಂದೋದ್ರಲ್ಲಿ ಏನ್ ಸಮಸ್ಯೆ ಇಲ್ವಲ್ಲ. ದೈವ ಧರ್ಮವನ್ನ ಒಪ್ತೀರಾ? ಒಂದಿಗ್ ದೈವ ಧರ್ಮ ಅನ್ನೋದು ಒಪ್ತೀರಾ? ಒಂದಿಕ್ಕೆ ದೈವ ಬೇಡ, ಧರ್ಮ ಬೇಡ. ಅಲ್ಲ, ಸಿದ್ದರಾಮಯ್ಯ ಸೇರಿದ್ದು. ನೀವು ನಾವ್ ಯಾರು? ಅಲ್ಲ, ಮಹೇಶ್ ಅವರೇ ಕವಿತಾ ಅವರೇ ಕರೆಕ್ಟ್ ಹೇಳಿದಿರಿ. ನಾವ್ ಈ ಚರ್ಚೆಗೆ ಏನ್ ಟೈಟಲ್ ಕೊಟ್ವಿ ಅಂದ್ರೆ ದೈವ ಇಚ್ಛೆ ವರ್ಸಸ್ ಸಿದ್ದು ಆಯ್ಕೆ. ಈಗ ದೈವ ಇಚ್ಛೆಯಂತೆಯೇ ಸಿದ್ದು ಆಯ್ಕೆ ಆಗತ್ತಾ ಅಂತ ನಾವು ಕಾದ್ ನೋಡ್ಬೇಕಿದೆ. ನನ್ನ ಅತಿಥಿಗಳಿಗೆ ಧನ್ಯವಾದ. ಮಾತ್ರ ಸಮಯ ಆಯ್ತಿದ್ದಷ್ಟೇ. ಥ್ಯಾಂಕ್ ಯು ಶಿವಕುಮಾರ್ ಸರ್, ಥ್ಯಾಂಕ್ ಯು ಮಹೇಶ್ ಅವರೇ, ಕವಿತಾ ರೆಡ್ಡಿ ಅವರೇ ಥ್ಯಾಂಕ್ಸ್ ಅಗೇನ್. ಅಶ್ವಿನ್, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚರ್ಚೆ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.